ಇದ್ದಾರೆ ನಮ್ಮ ಸೀಟೆಡ್ ಹೀರೋಯಿನ್ ರವೀಕ್ಷಾ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮಿಂದಲೇ ಮಾತು ಶುರು ಮಾಡೋಣ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಿಮ್ಮನ್ನ ಮೀಟ್ ಆಗಿದ್ದೆ 10ನೇ ತಾರೀಕು, ಮತ್ತೆ ಮೀಟ್ ಆಗ್ತೀನಿ ಅಂತ ಹೇಳಿದ್ದೆ. ನಿಮ್ಮ ಒಂದು ಅಮೂಲ್ಯವಾದ ಸಮಯನ ನಮ್ಮ ಸಿನಿಮಾ ಪ್ರಮೋಷನ್ಗೆ ಕೊಟ್ಟಿದ್ದು ತುಂಬ ಖುಷಿ ಆಗ್ತಾ ಇದೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಥ್ಯಾಂಕ್ಸ್ ಟು ಸುಕೇಶ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಇಂಥ ಒಂದು ಆಪರ್ಚುನಿಟಿ ಸಿಗೋಕ್ಕೆ ತುಂಬ ಖುಷಿ ಆಗ್ತದೆ ನನಗೆ. ಆ್ಯಂಡ್ ಥ್ಯಾಂಕ್ಸ್ ಟು ದಿ ಪ್ರೊಡ್ಯೂಸರ್ಸ್ ರಾಕೇಶ್ ಸರ್ ಆ್ಯಂಡ್ ರವಿ ಸರ್. ಈ ಆಪರ್ಚುನಿಟಿ ಹೇಗೆ ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗೆ ತಮ್ಮನ್ನು ಲೈಕ್ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಸಿನಿಮಾ ಬೇಕು. ಲೈಕ್ ಈ ಥರದ್ದೇ ಒಂದು ಕ್ಯಾರೆಕ್ಟರ್ ಇದ್ದರೆ ಹೇಗೆ ಚೆನ್ನಾಗಿರುತ್ತೆ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಬೋದು ಅಂತ ಹೇಳಬೇಕಂದ್ರೆ ಈ ಥರ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದು ಮತ್ತು ನನಗೆ ಆ ಅವಕಾಶ ಸಿಕ್ಕಿರೋದು ನನಗೆ ತುಂಬ ಖುಷಿ ಆಗ್ತದೆ. ಮತ್ತೊಮ್ಮೆ ಥ್ಯಾಂಕ್ಸ್. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಯು ವಿಲ್ ಹ್ಯಾವ್ ಅ ಸರ್ಪ್ರೈಸ್. ಪೀಟರ್ ಅನ್ನೋದೇ ಒಂದು ಗಿಫ್ಟ್. ಐ ಆಮ್ ಅನ್ರ್ಯಾಪಿಂಗ್ ದಿ ಸರ್ಪ್ರೈಸಸ್ ಎವ್ರಿ ಡೇ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಶೀ ಈಸ್ ಅನ್ ಎಮೋಷ್ನಲ್, ಸೆನ್ಸಿಟಿವ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಗರ್ಲ್ ಅಂತ ಹೇಳ್ಬೋದು. ನೀವು ಆಲ್ರೆಡಿ ಸಾಂಗ್ ಕೇಳಿದ್ದೀರಾ, ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆಯಾ? ಹೋಪ್ ಯು ಆಲ್ ಲವ್ಡ್ ಇಟ್. ಆ್ಯಂಡ್ ಇನ್ಯಾರ ಬಗ್ಗೆ ಹೇಳ್ಬೇಕು, ಮ್ಯೂಸಿಕ್ ಸರ್, ರಿಯಲಿ ಲವ್ ದ ಮ್ಯೂಸಿಕ್ ಸರ್. ಐ ಆಮ್ ಸೋ ಇಂಪ್ರೆಸ್ಡ್ ಬೈ ಯೋರ್ ವರ್ಕ್. ನೆಕ್ಸ್ಟ್ ನಮ್ಮ ಸಿನಿಮಾಟೋಗ್ರಾಫರ್, ಈವನ್ ಡ್ಯೂರಿಂಗ್ ದ ಶೂಟ್ಸ್ he was very supportive. he was technically very strong and sounded. ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಟೀಮ್ ಜೊತೆ ವರ್ಕ್ ಮಾಡಿದ್ರೆ ನಾವು ಎಷ್ಟೊಂದು ನಾಲೆಜ್ ಆ್ಯಸ್ ಅನ್ ಆ್ಯಕ್ಟರ್ಸ್ ಆಗಲಿ ನಮಗೂ ತುಂಬಾ ಕಲಿಯೋದಿರುತ್ತೆ. ಸೊ ವೆನ್ ವಿ ಆರ್ ವರ್ಕಿಂಗ್ ವಿತ್ ಟೆಕ್ನಿಕಲಿ ಸೌಂಡೆಡ್ ಆ್ಯಂಡ್ ಟೆಕ್ನಿಕಲಿ ಸ್ಟ್ರಾಂಗ್ ಪೀಪಲ್ ಇದ್ದಾಗ ಈವನ್ ನಮ್ಮ ಒಂದು ಸ್ಕಿಲ್ ಸಹ ಇಂಪ್ರೂವ್ ಆಗುತ್ತೆ. ಅದು ಒಂದು ಇಂಪ್ರೂವೈಸೇಷನ್. ನಾನು ಈ ಟೀಮ್ ಜೊತೆ ವರ್ಕ್ ಮಾಡಿದಾಗ ನನಗೆ ಸ್ಕಿಲ್ಸ್ ಇಂಪ್ರೂವೈಸ್ ಆಯಿತು. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ದಟ್ಸ್ ಇಟ್. ಇದು ರಿಲೀಸ್ ಆಗ್ತಾ ಇರೋದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರೋದು 2ನೇ ಸಿನಿಮಾ. ಇದ್ರ ಜೊತೆಗೆ ಧರಣಿ ಅಂತ ಇನ್ನೊಂದು ಸಿನಿಮಾ, ಅದು ಸಹ ಪೋಸ್ಟ್ ಪ್ರೊಡಕ್ಷನ್ ಇರುತ್ತೆ. ಪ್ರತಿಯೊಂದು ಪಾತ್ರನೂ ಅದರದ್ದೇ ಆದ ಚಾಲೆಂಜಸ್ ಇದ್ದೇ ಇರುತ್ತೆ ಸರ್. ಅದರದ್ದೇ ಆದ ಪ್ರೀತಿ ಇರುತ್ತೆ ಆ ಪಾತ್ರದ ಮೇಲೆ. ಹೌದು, ಮೀರಾ ಅನ್ನೋ ಪಾತ್ರದ ಮೇಲೆ ನನಗೆ ಅತಿಯಾದ ಪ್ರೀತಿ ಇದೆ. ತುಂಬ ಕನೆಕ್ಟ್ ಆಯಿತು ಎಮೋಷ್ನಲಿ. ಆ್ಯಂಡ್ ಈವನ್ ದೋ ಇಟ್ಸ್ ಲೈಕ್ ಹೈಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಮುಂದೆ ನಿಮಗೆ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದ ಸಮಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ಹೌ ಚಾಲೆಂಜಿಂಗ್ ಇಟ್ ಈಸ್ ಅಂತ. ಅಷ್ಟೇ ಸರ್, ಜಾಸ್ತಿ ಹೇಳೋದಕ್ಕಾಗಲ್ಲ. ಏನು ಸರ್, ಯಾವುದು ರಿಲೀಸ್ ಆಗುತ್ತೆ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಸರ್. ಸೊ ಸದ್ಯದಲ್ಲೇ ಎಲ್ಲ ರಿಲೀಸ್ ಆಗುತ್ತೆ. ಈವನ್ ಐ ಆಮ್ ವೇಟಿಂಗ್ ಫಾರ್ ದ ಡೇಟ್ಸ್. ಏನು ಸರ್, ನಿಮ್ಮ ರೋಲ್ ಪೀಟರ್ಗೆ ಸಪೋರ್ಟಿಂಗ್ ಆಗಿರುತ್ತಾ ಎಗೇನ್ಸ್ಟ್ ಆಗಿರುತ್ತಾ? ಸಾಂಗಲ್ಲಿ ನೋಡಿದ್ದೀರಾ, ಇಟ್ಸ್ ಲೈಕ್ ಅ ಕ್ಯೂಟ್ ರೊಮ್ಯಾನ್ಸ್ ಇದೆ. ಸೊ ಇಟ್ಸ್ ಆಲ್ವೇಸ್ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್ ರವೀಕ್ಷಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್, ಇದೀಗ ನಮ್ಮ ರವೀಕ್ಷಾ, ರಾಜೇಶ್ ಧ್ರುವ ಅವರೇ, ಪೀಟರ್ಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಆತ್ಮೀಯ ಗೆಳೆಯರೆಲ್ಲರೂ ಬಂದಿದ್ದಾರೆ. ಅಫ್ಕೋರ್ಸ್ ಇಟ್ಸ್ ಅ ಸ್ಪೆಷಲ್ ಡೇ. ಸೊ ನಿಮ್ಮ ಮಾತು ಪ್ಲೀಸ್. ಎಲ್ಲರಿಗೂ ಪ್ರೀತಿ ನಮಸ್ಕಾರ. ನಾನು ರಾಜೇಶ್ ಧ್ರುವ. ಆ್ಯಂಡ್ ಫಸ್ಟ್ ಆಫ್ ಆಲ್ ಸತ್ಯ ಹೆಗಡೆ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಮಹೇಶ್, ಥ್ಯಾಂಕ್ ಯು ಗೆಳೆಯ. ವಿಜಯ್ ಸೂರ್ಯ, ಥ್ಯಾಂಕ್ ಯು. ಆ್ಯಂಡ್ ಅಮಿತ್ ಕೂಡ ಬಂದು ಹೋದರು, ಅವ್ರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇನಿಷಿಯಲ್ ಸ್ಟೇಜಿಂದನೂ ನನ್ನ ಜರ್ನಿನ ನೋಡ್ಕೊಂಡು ಬಂದಿರೋಂಥ ವ್ಯಕ್ತಿಗಳಲ್ಲಿ ಇವರಿಬ್ಬರು. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಸತ್ಯಣ್ಣನ ಜೊತೆ ನನ್ನ ಒಡನಾಟ ಯಾವಾಗಲೂ ಹಾಗೆ ಕಂಟಿನ್ಯೂ ಆಗ್ತಾನೇ ಇದೆ. ಅದಕ್ಕೆ ಗೊತ್ತಿಲ್ಲ ಯಾವಾಗ ಕೆಲಸ ಮಾಡ್ತೀವಿ ಅಂತ, ಬಟ್ ಆಫ್ಲೈನಲ್ಲಿ ಇದ್ದೀವಿ ಇನ್ನು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯ ಕೊಟ್ಟು ಕಾದು ಇಲ್ಲಿ ತನಕ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಮುಂದುವರಿಲಿ. ಆ್ಯಂಡ್ ಪತ್ರಿಕಾ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪೇಷನ್ಸ್ಗೆ ತುಂಬ ಸುಸ್ತಾಗಿದ್ದೀರಾ ಗೊತ್ತು ನನಗೆ, ಬೇಗ ಮುಗಿಸ್ಕೊಡ್ತೀನಿ. ಪೀಟರ್ ನಮ್ಮ ಜರ್ನಿನೇ ತುಂಬ ವಿಶೇಷ. ಸ್ಪೆಷಲಿ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ನನ್ನ ಮತ್ತು ಸುಖೇಶ್ ಶೆಟ್ಟಿ ಅವ್ರ ಕಡೆಯಿಂದ. ಒಂದೇನೋ ಮಾಡಬೇಕು, ಅದು ಏನೋ ಅಂತಂದರೆ ಅದ್ಭುತವಾಗಿ ಏನೋ ಒಂದು ಸಿನಿಮಾ ಮಾಡಬೇಕು, ಆ ಥರ ಒಂದು ಇಂಟೆನ್ಷನ್ ಇಟ್ಕೊಂಡು ಜರ್ನಿ ಸ್ಟಾರ್ಟ್ ಆಯಿತು. ಅದಕ್ಕೆ ಕೈ ಜೋಡಿಸಿದ್ದು ರವಿ ಹಿರೇಮಠ್ ಸರ್ ಆ್ಯಂಡ್ ರಾಕೇಶ್ ಹೆಗ್ಡೆ ಸರ್. ಯಾಕೆ ಸರ್ ಅಂತಿದ್ದೀನಿ ಬೇಜಾರಾಯ್ತಾ?
ಆ್ಯಂಡ್ ಆ್ಯಕ್ಚುಲಿ ಇವರು 3 ಜನ ತ್ರಿಮೂರ್ತಿಗಳಿದ್ದಂಗೆ. ಬಿಕಾಸ್ ಸ್ಪೆಷಲಿ ಇಲ್ಲಿ ನಿರ್ದೇಶಕರು ತುಂಬ ಮೇಜರ್ ಸ್ಥಾನವನ್ನು ತಗೋತಾರೆ. ಯಾಕೆ ಅಂತಂದರೆ ಇಲ್ಲಿ ರವಿ ಹಿರೇಮಠ ಅವರು ಅವರ ಒಂದು ಸೌಂಡ್ ಡಿಸೈನ್ ಏನಂತಾರೆ ಟೆಕ್ನಿಷಿಯನ್ ಆಗಿ ಇಂಡಸ್ಟ್ರಿ ತುಂಬ ಗುರುಸ್ಕೊಂಡಿದ್ರು. ನಿರ್ಮಾಪಕರಾದಾಗ 1 ರೂಪಾಯಿ ಬಂಡವಾಳ ಹಾಕಬೇಕು ಅಂತಂದ್ರೂ ಇಲ್ಲೇ ಹಾಕಿದ್ರೆ ಏನಾಗುತ್ತೆ, ಹೇಗೆ ರಿಟರ್ನ್ಸ್ ತೊಗೋಬಹುದು, ಬಿಸ್ನೆಸ್ ಆಸ್ಪೆಕ್ಟ್ಸಲ್ಲಿ ನೋಡಬೇಕಾಗುತ್ತೆ ಕೆಲವೊಂದನ್ನು. ಅದನ್ನು ನಿರ್ದೇಶಕರು ಎಷ್ಟು ಚಂದವಾಗಿ ಅವರಿಗೆ ಅರ್ಥೈಸಿ ಇಲ್ಲಿವರೆಗೂ ಕರ್ಕೊಂಡ್ಬರ್ತಿದ್ದಾರೆ ಅಂತಂದರೆ ಆ ಜರ್ನಿನ ನಾನು ಸ್ವಲ್ಪನೇ ನೋಡಿದ್ದೀನಿ. ಯಾಕೆಂತಂದರೆ ಸಿನಿಮಾ ಆದಮೇಲೆ ನಮ್ಮ ನಿರ್ದೇಶಕರು ಕೈ ಸಿಗ್ತಾ ಇಲ್ಲ. ಕೊಚ್ಚಿಗೆ ಹೋಗು, ಕರ್ನಾಟಕಕ್ಕೆ ಬಾ, ಅಲ್ಲಿ ಹೋಗು, ಇಲ್ಲಿ ಹೋಗು, ಈ ಥರ ಹೋಗ್ತಾ ಇದೆ. ಇದನ್ನು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಪ್ರತಿಯೊಂದನ್ನು ನಿರ್ಮಾಪಕರಿಗೆ ತಿಳಿಸಿ ನಿರ್ಮಾಪಕರ ಹಣವನ್ನು ನೀಟಾಗಿ ಖರ್ಚು ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಈಗ ಅದಕ್ಕೆ ಉದಾಹರಣೆ ಥಿಂಕ್ ಮ್ಯೂಸಿಕ್ ಕನ್ನಡಕ್ಕೆ ಬಂದಿರೋದು. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಯಾಕೆ ಅಂತಂದರೆ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಥಿಂಕ್ ಮ್ಯೂಸಿಕ್ ಅವರು ಡೈರೆಕ್ಟಾಗಿ ರಿಲೀಸ್ ಮಾಡ್ತಿರೋಂಥ ಆಲ್ಬಮಲ್ಲಿ ಇದೇ ಫಸ್ಟ್ ಪೀಟರಿಂದ ಶುರುವಾಗ್ತಾ ಇದೆ. ಅವ್ರು ಹೇಳಿದಾಗೆ ಡೋರ್ ಓಪನ್ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಿರ್ದೇಶಕರಿಗೆ ಸುಖೇಶ್ ಶೆಟ್ಟಿ ಅವರಿಗೆ ನನ್ನ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ರಾಕೇಶ್ ಆ್ಯಂಡ್ ರವಿ ಸರ್ ನಿಮಗೂ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ಇಲ್ಲಿವರೆಗೂ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಹೊಸೊಬ್ಬರು ಸಿನಿಮಾ ಬಂದು ಹೋಗಿದ್ದೇ ಗೊತ್ತಾಗ್ತಿಲ್ಲ, ಹಳೊಬ್ಬರು ಸಿನಿಮಾನೂ ಬಂದು ಹೋಗಿದ್ದು ಗೊತ್ತಾಗ್ತಿಲ್ಲ. ಅಂಥದ್ರಲ್ಲಿ ಪ್ರತಿಯೊಂದನ್ನು ತುಂಬ ನೀಟಾಗಿ ಸ್ಟೆಪ್ ತೊಗೊಂಡು ಮುಂದಕ್ಕೆ ಕಾರ್ಯರೂಪಕ್ಕೆ ತಗೊಂಬರ್ತಾ ಇದ್ದೀರಾ. ಥ್ಯಾಂಕ್ ಯು. ದೆನ್ ಸಾಂಗ್ಗೆ ವಿಚಾರಕ್ಕೆ ಬರೋದಾದರೆ ಇವತ್ತಿನ ಹೀರೋ ಆಲ್ರೆಡಿ ಅವ್ರು ಹೇಳಿಬಿಟ್ಟಿದ್ದಾರೆ, ರಿತ್ವಿಕ್ ಅವರು ಹಾಗೆ ಗುರುಪ್ರಸಾದ್ ಸರ್ ಆ್ಯಂಡ್ ನಮ್ಮ ನವೀನ್ ಶೆಟ್ರು ಎಡಿಟ್ರು. ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಬಿಟ್ಟು ತಲೆ ಮೇಲೆ ಹೊಡೆದಂಗಿದೆ, ಹಾಗೆ ಹೃದಯಕ್ಕೆ ನಾಟುತ್ತೆ. ಯಾಕಂದರೆ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮ್ಯೂಸಿಕ್ಕಿಗೆ ತುಂಬ ಒತ್ತು ಕೊಟ್ಟಿದ್ದೆ ಫಸ್ಟ್ ಸಿನಿಮಾಗೂ ಕೂಡ. ಬಟ್ ಅದು ಬೇರೆ ಥರನೇ ಸಬ್ಜೆಕ್ಟ್ ಇತ್ತು. ಬಟ್ ಪೀಟರ್ ಡಿಮ್ಯಾಂಡ್ ಮಾಡ್ತಿರೋದೇ ಬೇರೆ. ಸೊ ಅದಕ್ಕೆ ನೀವು ನಿಜ ಹೇಳ್ತೀನಿ, ಒಂದು ವಿಜುವಲ್ ಆದರೆ ಇನ್ನೊಂದು ನೀವು ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಗಾರ್ಜುನ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಲಿರಿಕ್ಸ್ ಕೂಡ ನೆನಪಲ್ಲಿ ಇಟ್ಕೊಂಡು ಇನ್ನೇನು ಕಂಠಪಾಠ ಆಗೋ ಥರ ಇನ್ನೊಂದು 2 ಸಲ ಕೇಳಿದ್ರೆ ಬಾಯಾಟ ಆಗ್ಬಿಡುತ್ತೆ ಅದು ಎಂಥವ್ರಿಗಾದ್ರೂ. ಅಷ್ಟು ಚೆನ್ನಾಗಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಾಂಗ್ ಬರ್ತಾ ಬರ್ತಾ ನಿಮ್ಗೆಲ್ರಿಗೂ ಒಂದು ಫೇವ್ರೆಟ್ ಪ್ಲೇ ಲಿಸ್ಟಲ್ಲಿ ಹೋಗಿ ಕೂತ್ಕೊಳ್ಳೋವಂಥ ಕೆಪಾಸಿಟಿ ಇರುವಂಥ ಸಾಂಗ್ ಇದು ಒಂದೇ ಅಲ್ಲ, ಇನ್ನೂ 3 ಸಾಂಗು ಅದ್ಭುತವಾದಂಥ ಸಾಂಗ್ ನಿಮ್ಮ ಮುಂದೆ ಬರುತ್ತೆ. ಆ್ಯಂಡ್ ಏನೋ ಅಂದ್ಕೊಂಡೆ ನಾನು ಜಾಸ್ತಿ ಏನೋ ಮಾತಾಡೋಕ್ಕೆ ಹೋಗಲ್ಲ. ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಟೀಮ್ ಆಗಿನೇ ಈ ಸಿನಿಮಾಗೆ ಕೆಲಸ ಮಾಡಿದ್ದೀವಿ. ಎಲ್ಲೂ ಕೂಡ ಒಂದು ದಿನ ನನಗೆ ಗೊತ್ತಿರೋ ಹಾಗೆ ಯಾರು ಇರಿಟೇಟ್ ಮಾಡ್ಕೊಳ್ದೆ ತುಂಬ ಚಂದವಾಗಿ ಕೋಆರ್ಡಿನೇಷನಲ್ಲಿ ಈ ಸಿನಿಮಾನ ಮಾಡಿರೋದು. ನಾನು ಹೇಳಬೇಕು ಅಂತಂದರೆ ಫಸ್ಟ್ ಟೈಮ್ ನಾನು ಈ ವಿಜುವಲ್ನ ನೋಡ್ತಾ ಇರೋದು. ನಾನು DI ಆದಮೇಲೆ ಆಗಲಿ ಅಥವಾ ರಫಲ್ಲಿ ನಾನು ಕರೆಕ್ಟಾಗಿ ನೋಡಿಲ್ಲ. ಯಾಕಂದರೆ ನಮ್ಮ ನಿರ್ದೇಶಕರು ತೋರಿಸಲ್ಲ, ತುಂಬ ಸೀಕ್ರೆಟಾಗಿ ನಮಗೆ ಸರ್ಪ್ರೈಸ್ ಎಲಿಮೆಂಟಲ್ಲಿ ಒಂದು ಬಾಕ್ಸ್ ಥರ ಇಟ್ಟಿರ್ತಾರೆ, ನೀವು ಅಲ್ಲೇ ಬಂದು ನೋಡಿ ಅನ್ನೋ ಥರ. ಆ್ಯಕ್ಚುಲಿ ಅದು ತುಂಬ ಒಳ್ಳೆಯದು. ಯಾಕೆಂದರೆ ನಮಗೂ ಇದು ನೋಡಿದಾಗ ವಾವ್ ಅನಿಸುತ್ತೆ, ಇದು ನಾವು ಮಾಡಿದ್ದ ಅಂತ ಅನಿಸುತ್ತೆ. ಪ್ರತಿಯೊಬ್ಬರು ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ, ಮಾಡಿಸ್ಕೋತಾ ಇದ್ದಾರೆ. ಸೊ ನಾನು ಕೂಡ ಒಂದು ಸಿನಿಮಾದ ವಿಜುವಲ್ಗೋಸ್ಕರ ಪ್ರತಿ ಸಲನೂ ಅವ್ರು ಹೇಳಿದಾಗ ಕಾಯ್ತಾ ಇರ್ತೀನಿ. ಆ ಥರ ಆಗಿದೆ. ಬಿಕಾಸ್ ನಾವು ಕೆಲಸ ನಾವು ಮಾಡಿದ್ರೂ ನಮ್ಮನ್ನು ನಾವು ನೋಡ್ಕೊಳ್ಳೋ ಒಂದು ವಿಧ ಇದೆಯಲ್ಲ, ಅದು ಬೇರೆ ಥರನೇ ಫೀಲ್ ಕೊಡುತ್ತೆ ಪ್ರತಿಯೊಬ್ಬ ನಟನಿಗೂ. ಆ್ಯಂಡ್ ರವೀಕ್ಷಾ ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಪೇರ್ ಈ ಸಿನಿಮಾಗೆ. ತುಂಬ ಮುದ್ದಾಗಿ ನಮ್ಮ ಜೊತೆ ಕಾಣಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮತ್ತೊಂದು ಹೇಳೋದು ಮರ್ತೆ, ಈ ಸಿನಿಮಾದ ಕೊರಿಯೋಗ್ರಾಫರ್ ಕೂಡ ಸುಖೇಶ್ ಶೆಟ್ಟಿ ಅವರೇ ಕೊರಿಯೋಗ್ರಫಿ ಮಾಡಿದ್ದು. ಇದಕ್ಕೆ ಯಾವುದು ಬೇರೆ ಕೊರಿಯೋಗ್ರಾಫರ್ ಇಲ್ಲ, ಯಾಕಂದರೆ ಅದಕ್ಕೆ ಅವಶ್ಯಕತೆ ಬಂದಿಲ್ಲ. ಆ್ಯಂಡ್ ತುಂಬ ಒಳ್ಳೆ ಡ್ಯಾನ್ಸರ್ ಕೂಡ ಅವರು. ಇನ್ನೊಂದು ನೆಕ್ಸ್ಟ್ ಬರೋ ಟ್ರ್ಯಾಕಲ್ಲೂ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಒಳ್ಳೆ ನಟ. ಆ್ಯಕ್ಚುಲಿ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ನಾನಿಲ್ಲಿ ಅವ್ರು ಏನು ಹೇಳಿದಾರೋ ಅದನ್ನು ಫಾಲೋ ಮಾಡಿದ್ದೀನಿ ಅಷ್ಟೇ. ನನ್ನಿಂದ ಕೆಲಸ ಸುಮ್ಮನೆ ನೀವು ಹಿಂಗೆ ಮಾಡಿರಿ ಸಾಕು ಅನ್ನೋ ಥರ ಅಷ್ಟೇ ತೆಗೆಸ್ಕೊಂಡಿದ್ದಾರೆ. ಎಲ್ಲೂ ಕೂಡ ಜಾಸ್ತಿ, ಎಲ್ಲೂ ಕೂಡ ಕಡಿಮೆ ಅನ್ನೋ ಥರ ಎಲ್ಲೆಲ್ಲೂ ಅವ್ರು ಏನೋ ನಂಗೆ ಗೊತ್ತಿಲ್ಲ, ಒಂದು ಮೀಟರ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಅಷ್ಟು ಮೀಟರಲ್ಲಿ ಮಾತ್ರ ಅವ್ರು ಆ್ಯಕ್ಟಿಂಗ್ ಮಾಡಿಸ್ತಾರೆ. ಅದೆಲ್ಲ ನಿಮಗೆ ಈ ನೆಕ್ಸ್ಟ್ ಬರೋ ಟೀಸರ್, ಟ್ರೇಲರ್, ಸಿನಿಮಾ ಗೊತ್ತಾಗುತ್ತೆ. ಯಾಕೆಂತಂದರೆ ಇದು ಸಿನಿಮಾ ಬೇರೆ ಥರನೇ ಒಂದು ಟ್ರೈ ಮಾಡಿರುವಂಥದ್ದು ಕನ್ನಡ ಇಂಡಸ್ಟ್ರಿಲಿ. ಆ್ಯಂಡ್ ಈ ಒಂದು ಪೀಟರ್ ಕ್ಯಾರೆಕ್ಟರ್ ಅಂದರೆ ನಾನು ಮಾಡಿರುವಂಥದ್ದು ಒಬ್ಬ ಚಂಡೆ ಪ್ಲೇಯರು. ಆ ಥರದ ಒಂದು ಸಬ್ಜೆಕ್ಟ್ ಕನ್ನಡದಲ್ಲಾಗಲಿ ಸೌತಲ್ಲಾಗಲಿ ನಾನು ಎಲ್ಲೂ ನೋಡಿಲ್ಲ. ಸೊ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಲ್ಲ, ಬಟ್ ಇರೋ ಫ್ಯಾಕ್ಟ್. ಸೊ ಹಾಗಾಗಿ ಇದೊಂದು ಹೊಸ ಥರದ ಒಂದು ಅನುಭವ. ಆ್ಯಂಡ್ ಬಂದಿರೋ ನನ್ನೆಲ್ಲ ಟೆಕ್ನಿಷಿಯನ್ಸ್ಗೆ ಹಾಗೂ ನನ್ನ ನಟರ ತಂಡಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು.
ಇದಕ್ಕಿಂತ ದೊಡ್ಡ ಸ್ಟೇಜ್ ನನಗೆ ಬೇರೆ ಸಿಗಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಪತ್ರಕರ್ತ ಮಾಧ್ಯಮದ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಪ್ರಶ್ನೆ ಇದೆ, ಕೇಳಿ ಸರ್. ಸರ್, ಆಬ್ವಿಯಸ್ಲಿ ಪ್ರತಿಯೊಬ್ಬ ನಟನಿಗೂ ಒಂದು ಮಾಸ್ ಕ್ಯಾರೆಕ್ಟರ್ ಅಂತ ಬಂದಾಗ, ಅದರಲ್ಲೂ ನನ್ನ 2ನೇ ಸಿನಿಮಾ, ನಾನು ಫಸ್ಟ್ ಸಿನಿಮಾ ಒಂದು ಕ್ಲಾಸ್ ಆಗಿ ಒಂದು ಕಾಂಟೆಂಟ್ ಬೇಸಲ್ಲಿ ಹೋದಂಥ ಸಿನಿಮಾ, ಅಲ್ಲಿ ಯಾವುದೋ ಹೀರೋಯಿಸಮ್ ಆಗಲಿ ಮತ್ತೊಂದಾಗಲಿ ಇರಲಿಲ್ಲ. ಇಲ್ಲಿ ಹೆಸರು ಹೇಳೋ ಹಾಗೆ ಪೀಟರ್, ಆ ಪೀಟರ್ ಅನ್ನೋ ವ್ಯಕ್ತಿಯ ಸುತ್ತಮುತ್ತಲೇ ನಡೆಯುವಂಥ ಅಥವಾ ಅವನ ಒಂದು ಜೀವನದಲ್ಲೇ ನಡೆಯುವಂಥ ಒಂದು ಸಬ್ಜೆಕ್ಟ್. ಸೊ ಆ ಕ್ಯಾರೆಕ್ಟರ್ ತುಂಬ ಪೊಟೆನ್ಷಿಯಲ್ ಇರಬೇಕು. ಸುಮ್ಮನೆ ಒಂದು ಕ್ಯಾರೆಕ್ಟರ್ ಮಾಡ್ಸೋಕೆ ಆಗ್ತಿರ್ಲಿಲ್ಲ. ಎಲ್ಲ ಮೂಡ್ಗಳನ್ನು ಒಂಥರ ಏನು ಹೇಳ್ತಾರೆ, 9 ರಸಗಳನ್ನು ಹಿಂಡಿ ನಮ್ಮ ನಿರ್ದೇಶಕರು ಕೆಲಸ ತೆಗೆಸ್ಕೊಂಡಿದ್ದಾರೆ. ಅದಕ್ಕೆ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. 100% ಈ ಸಿನಿಮಾ ನನಗೊಂದು ಒಬ್ಬ ನಟನಾಗಿ 4 ಜನಕ್ಕೆ ನಾನು ಗುರ್ತು ಹಿಡಿಯುವಷ್ಟು ಒಂದು ಪ್ರೊಫೈಲ್ ಮಾಡಿಕೊಡುವಂತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್. ಇದೀಗ ಕಾರ್ಯಕ್ರಮದ ಕೊನೆಯ ಭಾಗ, ಚೆಂಡೆ ವಾದಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಆ ಹುಕ್ ಸ್ಟೆಪ್ನ ನಮ್ಮ ಹೀರೋಯಿನ್ ಹಾಕ್ತಾರೆ, ಮೀರಾ ಮತ್ತು ಪೀಟರ್ ಚೆಂಡೆ ವಾದಕರ ಜೊತೆಗೆ ಪ್ಲೀಸ್. ನಮಸ್ಕಾರ ಎಲ್ಲರಿಗೂ. ನಾನು ಎಲ್ಲ ನಮ್ಮ ತಂಡಕ್ಕೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶೂಟ್ ಮಾಡುವಾಗ ತುಂಬ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ ಇನ್ ದಟ್ ಸಿಚುವೇಶನ್. ಯಾಕಂದರೆ ಅದು ಆಲ್ಮೋಸ್ಟ್ 70%, ನಾಟ್ 50%, 70% ಐ ಕ್ಯಾನ್ ಸೇ ಇಟ್ ವಾಸ್ ರೈನಿಂಗ್. ಆ ಥರ ಇತ್ತು. ಆ ಮೂಮೆಂಟಲ್ಲಿ ಯಾರೂ ಕೈ ಬಿಡದೆ ಯಾವತ್ತೂ ನಾವು ಶೆಡ್ಯೂಲ್ ಬ್ರೇಕ್ ಮಾಡಲಿಲ್ಲಂಗೆ ಮಾಡಿದ್ವಿ. ಅದು ತುಂಬ ಖುಷಿ ಇದೆ ನನಗೆ ಆ್ಯಕ್ಚುಲಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್. ಇದ್ದೀರಾ ಅಂತ ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ದೇಶಕರು, ಅದೇ ರೀತಿಯಾಗಿ ನಿರ್ಮಾಪಕರಿಗೆ ವೃದ್ಧಿ ಸ್ಟುಡಿಯೋ. ಇದು ವೃದ್ಧಿ ಸ್ಟುಡಿಯೋಸಿಂದ ಫಸ್ಟ್ ಫಿಲ್ಮು. ನಾವು ಪ್ಲ್ಯಾನ್ ಮಾಡ್ತಿರೋದು ಇಯರ್ಲಿ ಒಂದು ಫಿಲ್ಮ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ ವೃದ್ಧಿ ಸ್ಟುಡಿಯೋಸಿಂದ. ಸೊ ಬೇಸಿಕ್ಲಿ ಹೊಸೊಬ್ಬರಿಗೆ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಅದೇ ಸೌಂಡ್ ಡಿಸೈನ್ ಅಂದರೆ ಫಿಲ್ಮಿಗೆ ನ್ಯಾಚುರಲ್ ಟೋನ್ ವೈಸು ಬೇರೆ ಥರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಆ್ಯಕ್ಚುಲಿ ಈಗಿನ ಫಾರ್ಮೆಟ್ಸ್ ಎಲ್ಲ ಫಿಲ್ಮ್ ಹೋಗಿದೆ, ಅಟ್ಮಾಸ್ ಹೋಗ್ತದೆ ಎಲ್ಲ. ಸೊ ಇದನ್ನು ಅಟ್ಮಾಸಲ್ಲಿ ಬರೋ ಪ್ಲ್ಯಾನ್ ಇದೆ. ಡಿಸೈನ್ ವೈಸು ಇಟ್ಸ್ ಆಲ್ ಅಲ್ಲೇ ಲೊಕೇಶನಲ್ಲೇ ಆ್ಯಂಬಿಯನ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ, ಎಫೆಕ್ಟ್ಸ್ಗಳು ರೆಕಾರ್ಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು ಬೇರೆ ವೈಬಲ್ಲೇ ಬಂದಿರುತ್ತೆ ಫಿಲ್ಮು, ಟೆಕ್ನಿಕಲ್ ಪ್ಲೇಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ರಾಕೇಶ್ ಅವರೇ, IT ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ ಇದು ಈ ಸಿನಿಮಾದಲ್ಲಿ. ಸೊ ಅಂದರೆ ಈ ಸಿನಿಮಾದ ಪ್ರೆಸೆಂಟೇಷನ್ಸ್ ಆಗಲಿ ಅಥವಾ ಈ ಸಿನಿಮಾದಲ್ಲಿ ಯಾಕೆ ಮ್ಯೂಸಿಕ್ ಅಥವಾ ಯಾಕೆ ರೆಕಾರ್ಡಿಂಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಅಂದರೆ, ಸೊ ಅದೇ ರೀಸನ್ಗೆ. ಆ್ಯಕ್ಚುಲಿ ಏನು ಪೀಟರ್ ಅನ್ನೋ ಕ್ಯಾರೆಕ್ಟರ್ ಇದ್ದಾನಲ್ಲ, ಇವನ್ ದೋ ಹಿ ಈಸ್ ಎ ಕ್ರಿಶ್ಚಿಯನ್, ಅವರು ಒಂದು ಚಂಡೆ ಟೀಮ್ನ ಕಟ್ಟಿರ್ತಾರೆ. ಸೊ ಅದು ಹೇಗೆಲ್ಲ ತೊಗೊಂಡೋಗುತ್ತೆ, ಹೇಗೆಲ್ಲ ತಿರುವುಗಳನ್ನು ತಗೊಳುತ್ತೆ ಅನ್ನೋದು ಕೂಡ ತುಂಬ ಮೇಜರ್ ರೋಲ್ ಮಾಡಿದೆ ಚಂಡೆ ಪ್ರೊಸೆಸ್. ಸೊ ಕನ್ನಡದಲ್ಲಿ ಬಹುಶಃ ಒಂದು ಚಂಡೆ ಮೇಲೆ ಬರ್ತಿರುವಂಥ ಫಸ್ಟ್ ಸಿನಿಮಾ ಇದು. ಸೊ ಯಾಕೆಂದರೆ ಒಂದು ಒಳ್ಳೆ ವೈಬ್ ಜೊತೆಗೆ ಅದನ್ನು ಟ್ರೀಟ್ ಮಾಡಿದ್ದೀವಿ. ಸುಮ್ಮನೆ ಅಂದರೆ ಏನೋ ಹೊಡಿತಾನೆ ಬಡಿತಾನೆ ಅಂತ ಮಾಡಿರಲ್ಲ, ಒಂದು ವೈಬ್ ಜೊತೆಗೆ ಅದನ್ನು ಟ್ರೀಟ್ ಮಾಡ್ಕೊಂಡು ಹೋಗಿದ್ವಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುದೇಶ್. ಈಗ ಒಂದು ರೂರಲ್ ಆದಂಥ ಒಂದು ಪ್ರದೇಶದಲ್ಲಿ ಒಂದು ಅಂದರೆ ಇವಾಗ ಭಾಗಮಂಡಲ ಅಂದರೆ, ಇವಾಗ ಮಡಿಕೇರಿ ಅಂದರೆ ಒಂದು ಸ್ವಲ್ಪ ಸಿಟಿ, ಭಾಗಮಂಡಲ ಅಂದರೆ ಇನ್ನೂ ಒಂದು ರೂರಲ್ ಆದಂಥ ಪ್ರದೇಶದಲ್ಲಿ ಒಂದು ಇಂಟೆನ್ಸ್ ಸಸ್ಪೆನ್ಸ್ ಸಬ್ಜೆಕ್ಟ್. ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಎಷ್ಟು ಬಾರಿ ಸೋಲ್ಬೋದು ಅಥವಾ ಎಷ್ಟು ಬಾರಿ ಗೆಲ್ಲಬಹುದು, ಮತ್ತು ಅವನ ಜೊತೆ ಇದ್ದವರೇ ಸೇರಿ ಅವನನ್ನು ಯಾವ ಥರ ಮಟ್ಟ ಹಾಕೋಕ್ಕೆ ಪ್ರಯತ್ನ ಮಾಡಿದಾಗ ಮತ್ತೆ ಹೇಗೆ ಎದ್ದು ಬರ್ತಾನೆ, ಮತ್ತು ಅವನ ಸುತ್ತಮುತ್ತ ಇರುವಂಥ ಒಂದು ನಿಗೂಢವಾದಂಥ ಒಂದಷ್ಟು ವಿಷಯಗಳನ್ನು ಪೀಟರಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಈ ಸಾಂಗಲ್ಲಿ ಸರ್ ಪೀಟರ್ ಅನ್ನೋನು ಒಂದು ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಸೊ ಅವನು ಹುಡುಗಿನ ಇಷ್ಟಪಟ್ಟಾಗ ಸೊ ಈ ಥರದೊಂದು ಸಾಂಗ್ ಕ್ರಿಯೇಟ್ ಆಗುತ್ತೆ.
ಸರ್ ಇಲ್ಲ, ಆ್ಯಕ್ಚುಲಿ ನಾನು ತುಂಬ ಮ್ಯೂಸಿಕ್ಗೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಫಸ್ಟ್ ಸಿನಿಮಾ ದೂರದರ್ಶನ ಮಾಡಿದಾಗ ಕೂಡ ವಾಸುಕಿ ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಅವ್ರ ಜೊತೆ ವರ್ಕ್ ಮಾಡಿದಾಗಲೂ ಅಷ್ಟೇ ನಾನು ವಾಸುಕಿಂತ ಕೂಡ ತುಂಬ ಕೆಲಸಗಳು ಕಲ್ತಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆಯಿಂದನೂ ಕೂಡ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಆಮೇಲೆ ಒಂದು ಸಿನಿಮಾದ ಅದೇ ಹೇಳ್ದಂಗೆ ಒಂದು ಸಿನಿಮಾದ ಇನ್ವಿಟೇಷನ್ ಅನ್ನೋದು ಒಂದು ಸಾಂಗಿನಂತೂ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ನಾವು ಯಾವಾಗ ಒಂದು ಸಾಂಗನ್ನು ಒಂದು ಒಳ್ಳೆ ಸಾಂಗನ್ನು ಕೊಡ್ತೀವಿ ಆಡಿಯನ್ಸ್ಗೆ, ಆಟೋಮೆಟಿಕ್ಕಾಗಿ ಸಿನಿಮಾದ ಪಬ್ಲಿಸಿಟಿ ಓಪನ್ ಆಗುತ್ತೆ. ಸೊ ನಾವು ಬೇರೆ ರೀತಿಯಲ್ಲಿ ಪಬ್ಲಿಸಿಟಿನ ಮಾಡೋದಕ್ಕೆ ಮುಂಚೆ ನಮ್ಮಲ್ಲಿರುವಂಥ ಹಾಡಿನ ಕಂಟೆಂಟನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡಾಗ, ಅದನ್ನು ಕೇಳೋ ಥರ ಮಾಡಿಕೊಂಡಾಗ, ವಿಷುವಲು ಅದಕ್ಕೆ ತಕ್ಕನಾಗಿ ಮಾಡಿಕೊಂಡಾಗ ಸಿನಿಮಾದ ಪಬ್ಲಿಸಿಟಿ ಅನ್ನೋದು ಕೂಡ ಅದ್ರ ಜೊತೆಗೆ ಬರುತ್ತೆ ಅನ್ನೋದು ನನ್ನ ಒಂದು ಇದು. ಸರ್ ಇನ್ನೇನು ಮುಗಿತಾ ಬಂತು ಸರ್. ಇವಾಗ ಗ್ರೇಡಿಂಗ್ ಎಲ್ಲ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ. CG ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ಗ್ರೌಂಡ್ ನಡೀತಾ ಇದೆ ಸರ್, ಈಗ ಫೈನಲ್ ಬ್ಯಾಕ್ಗ್ರೌಂಡ್ ನಡೀತಾ ಇದೆ ಸರ್. ಅದೇ ಇವಾಗ ಸರ್ ಇದರಲ್ಲಿ ಜಾನ್ವಿ ರಾಯಲ ಅವರಿದ್ದಾರೆ. ಸೊ ಒನ್ ಆಫ್ ದಿ ಮೇಜರ್ ರೋಲ್ ಮಾಡಿದ್ದಾರೆ. ಆ್ಯಂಡ್ ವರುಣ್ ಪಟೇಲ್ ಇದ್ದಾರೆ. ರಾಧಾಕೃಷ್ಣ ಕುಂಬಳೆ ಅಂತ ಮಾಡಿದ್ದಾರೆ. ಈಗ ಸೂ ಫ್ರಮ್ ಸೋ ಮತ್ತು ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಆಮೇಲೆ ಪ್ರತಿಮಾ ನಾಯಕ್ ಅವರಿದ್ದಾರೆ. ಪ್ರತಿಮಾ ನಾಯಕ್ ಪೀಟರ್ ತಾಯಿ ಪಾತ್ರ ಮಾಡಿದ್ದಾರೆ. ತುಂಬ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಇಲ್ಲಿ ಇರುವಂಥ ಒಂದಷ್ಟು ಕ್ಯಾರೆಕ್ಟರ್ಸು ತುಂಬ ಹಾಂಟ್ ಮಾಡುವಂಥ ಕ್ಯಾರೆಕ್ಟರ್ಸ್. ಆ್ಯಂಡ್ ರೀರೆಕಾರ್ಡಿಂಗ್ ಕೂಡ ಅಷ್ಟೇ, ನಾವು ಒಂದು ಬೇರೆ ಥರನೇ ಪ್ಯಾಟರ್ನಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಮತ್ತು ಇದ್ರ ಜೊತೆಗೆ ಭರತ್ ಇದ್ದಾರೆ ಆ್ಯಂಡ್ ಟೀನಾ ಪೂಜಾರಿ ಇದ್ದಾರೆ. ಸೊ ಇಷ್ಟು ಜನ ಈಗ ಸದ್ಯಕ್ಕೆ ಸರ್ ನವಂಬರ್ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನೋಡಿಕೊಂಡು ಮಾಡ್ತೀವಿ ಸರ್. ಅದಕ್ಕೆ ಮುಂಚೆ ಬರೋವಂಥ ಸಿನಿಮಾಗಳನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ಫಿಕ್ಷನ್ ಅಂತ ಹೌದು. ಇದೊಂದು ನಾನೇ ಬರೆದು ನಾನೇ ಸ್ಕ್ರೀನ್ ಪ್ಲೇ ಮಾಡಿರೋವಂಥ ಒಂದು ಸಬ್ಜೆಕ್ಟ್ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಕಾದು ನಮ್ಮ ಇಷ್ಟು 4 ಸಾಂಗ್ಗಳನ್ನು ನೋಡಿ ಮತ್ತು ಇಷ್ಟು ಜನ ಮಾತಾಡ್ತಿರೋಂಥ ವಿಷಯಗಳನ್ನೆಲ್ಲ ಕೇಳಿಸ್ಕೊಂಡು ಇನ್ನೂ ಎನರ್ಜೆಟಿಕ್ ಆಗಿ ಕೂತಿದ್ದೀರಾ ಅಂತ ತುಂಬ ನಂಬಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತು ಸೊ ನಮ್ಮ ಜೊತೆ ಇರ್ತೀರಾ ಅಂತ ಈ ಮೂಲಕ ನಾನು ಮಾಧ್ಯಮದವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಹರೀಶ್ ಹೇಳ್ತಾ ಇದ್ರು ಬೆಳಿಗ್ಗೆಯಿಂದ ತುಂಬ ಇವೆಂಟ್ಗಳು ನಡೀತಾ ಇದೆ, ಸೊ ಎಲ್ಲ ಬೇಗ ಮುಗಿಸ್ಬೇಕು ಅಂತ. ಬಟ್ ಈ ಟೈಮಲ್ಲಿ ಇಷ್ಟೊತ್ತು ಕೂತಿರೋದಕ್ಕೆ ಫಸ್ಟ್ ಆಫ್ ಆಲ್ ಇಡೀ ಪೀಟರ್ ತಂಡದ ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಪೀಟರ್, ಮೊದಲನೇದಾಗಿ ನಾನು ನಮ್ಮ ಇವತ್ತಿನ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕರೆದಿದ್ದ ತಕ್ಷಣ ಏನೂ ಇಲ್ಲ ಅಂತೆ ಬಂದು ಸತ್ಯ ಹೆಗಡೆ ಸರ್, ವಿ ಆರ್ ಆಲ್ವೇಸ್ ತುಂಬ ಗ್ರೇಟ್ಫುಲ್ ನಿಮ್ಮ ಒಂದು ವರ್ಕ್ಗಾಗಲಿ ಅಥವಾ ನೀವು ನಿಮ್ಮ ಕೊಡುಗೆಗಾಗಲಿ, ಕನ್ನಡ ಇಂಡಸ್ಟ್ರಿ ಕೊಟ್ಟಂಥ ಕೊಡುಗೆಗಾಗಲಿ ಎಲ್ಲದಕ್ಕೂ ನಾವು ತುಂಬ ಆಭಾರಿಗಳು. ಮತ್ತು ಇವತ್ತು ಈ ಪ್ರೋಗ್ರಾಮ್ ಬಂದಿರೋದಕ್ಕೆ ಕೂಡ ನಮ್ಮ ವೃದ್ಧಿ ಸ್ಟುಡಿಯೋಸ್ ಕಡೆಯಿಂದ, ಪೀಟರ್ ತಂಡದ ಕಡೆಯಿಂದ ಕೂಡ ನಿಮಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಕಾರ್ತಿಕ್ ಸರ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ವಿಜಯ್ ಸೂರ್ಯ ಸರ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಮತ್ತು ಇಷ್ಟು ಜನ ಬಂದು ಇಡೀ ತಂಡಕ್ಕೆ ಬೆಂಬಲ ಕೊಡ್ತಿರೋವಂಥವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪೀಟರ್ ಎಸ್ ಡೆಫಿನೆಟ್ಲಿ ಇಷ್ಟು ಜನ ಹೇಳ್ದಂಗೆ ಒಂದು ಹೋಪ್ನ ಕ್ರಿಯೇಟ್ ಮಾಡಿದೆ ಇಲ್ಲಿವರೆಗೂ. ಆ ಹೋಪ್ನ 100% ನಾವೆಲ್ಲೂ ಲೂಸ್ ಮಾಡಿದೆ ಅಥವಾ ನಿಮ್ಮ ಒಂದು ಆಪರ್ಚುನಿಟಿ ನಿಮ್ಮ ಒಂದು ಯಾವುದೇ ಥರನಾದಂಥ ಒಂದು ಎಕ್ಸ್ಪೆಕ್ಟೇಷನ್ಗೆ ಕೊರತೆ ಬರ್ತಿರೋ ಥರ ಪಿಕ್ಚರ್ ರೆಡಿ ಆಗ್ತಾ ಇದೆ. ಯಾಕೆಂದರೆ ಇದಕ್ಕೆ ಇಡೀ ತಂಡ ವರ್ಕ್ ಮಾಡಿರೋದು, ಯಾರೋ ಹೇಳಿದ್ರು ವಿಜಯ್ ಸರ್ ಅನ್ಸುತ್ತೆ, ಇಡೀ ತಂಡ ವರ್ಕ್ ಮಾಡಿ ಒಂದು ಟೀಮಾಗಿ ವರ್ಕ್ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಒಂದು ಟೀಮಾಗಿ ಯಾವುದೇ ರೀತಿಯಾದಂಥ ಒಂದು ಈಗೋ ಇಲ್ಲದೆ ಅಥವಾ ಇನ್ನೊಂದಿಲ್ಲದೆ ಮತ್ತೊಂದಿಲ್ಲದೆ ಒಂದು ಟೀಮಾಗಿ ವರ್ಕ್ ಮಾಡಿದ್ದೀವಿ. ಮಡಿಕೇರಿ ಮತ್ತು ಭಾಗಮಂಡಲದ ಸುತ್ತಮುತ್ತ ಸುಮಾರು ಒಂದು 38-39 ದಿನಗಳ ಕಾಲ ಚಿತ್ರೀಕರಣ ಮಾಡಿರುವಂಥ ಸಿನಿಮಾ. ಇಡೀ ಸಿನಿಮಾದಲ್ಲಿ ನಿಮಗೆ 50% ಮಳೆ ಇದೆ. ಸೊ ಮಳೆಯಲ್ಲಿ ಶೂಟ್ ಮಾಡೋದು ಎಷ್ಟು ಕಷ್ಟ ಅಂತ ಇಲ್ಲಿರೋರಿಗೆ ಎಲ್ಲರಿಗೂ ಗೊತ್ತು. ಅಂಥ ಟೈಮಲ್ಲಿ ನಮ್ಮ ಟೆಕ್ನಿಷಿಯನ್ಸ್ಗಳಾಗಲಿ, DOP ಆಗಲಿ ಮತ್ತು ಉಳಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಾಗಲಿ, ಸೊ ಎಲ್ಲರೂ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಕೊಡದೆ ಅಥವಾ ಯಾವುದೇ ರೀತಿಯಾಗಿ ನಮಗೆ ಯಾವುದೇ ತೊಂದರೆಗಳು ಆಗದೇ ಇರೋ ಥರ ನೋಡಿಕೊಂಡು
ನಮಗೆ ಸಹಕರಿಸಿದ್ದಾರೆ. ಸೊ ಅದಕ್ಕೆ ನಾನು ಈ ಮೂಲಕ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಮತ್ತು ನಿರ್ಮಾಪಕರ ಕಡೆಯಿಂದ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿನಿಮಾ ಅಂತ ಬಂದಾಗ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾ ನಮಗೆ ಮ್ಯೂಸಿಕ್ ತುಂಬ ದೊಡ್ಡ ಪ್ಲಸ್ ಆಗಬೇಕು ಅಂತ ನಾವು ತುಂಬಾ ಯೋಚನೆ ಮಾಡ್ತಾ ಇದ್ವಿ. ಯಾಕೆಂದರೆ ಸಿನಿಮಾಗೆ ಹಾಡುಗಳು ಅನ್ನೋದು ಒಂದು ದೊಡ್ಡ ಇನ್ವಿಟೇಷನ್ ಆಗಬೇಕು ಅನ್ನೋದು ನನ್ನ ಒಂದು ವೇ ಆಫ್ ವರ್ಕಿಂಗ್. ಸೊ ಆ ಥರ ಇದ್ದಾಗ ಈ ಸಿನಿಮಾಗಳಿಗೆ ಒಂದು ಟ್ರೆಂಡಿ ಆದಂಥ ಹಾಡುಗಳನ್ನು ಮಾಡಬೇಕು ಮತ್ತು ಈ ಸಿನಿಮಾದ ಪ್ರೆಸೆಂಟೇಷನ್ಸ್ ಆಗಲಿ ಇದನ್ನೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಡೇ ಒನ್ನಿಂದನೇ ಕೂತ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ವಿ. ಪ್ರೀ ಪ್ರೊಡಕ್ಷನಲ್ಲಾಗಲಿ ಅಥವಾ ಇನ್ನೊಂದು ಸರಿ ಆಗಲಿ. ಈ ಸಿನಿಮಾಗೆ ರಿತ್ವಿಕ್ ಆನ್ ಬೋರ್ಡ್ ಆದಾಗ ರಿತ್ವಿಕ್ ಅವರು ಹೇಳಿದ್ರು, ಆ್ಯಕ್ಚುಲಿ ಇಲ್ಲಿವರೆಗೂ ನಾವೇನು ಮಾಡಿದ್ದೀವೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ಈ ಸಿನಿಮಾಗೆ ನಾವು ಹಾಡುಗಳನ್ನು ತುಂಬ ಜನಕ್ಕೆ ಇಷ್ಟ ಆಗೋ ಥರ ಕೊಡೋದಕ್ಕೆ ಪ್ರಯತ್ನ ಪಡೋಣ. ಸೊ ಜನ ಮತ್ತೆ ಮತ್ತೆ ಕೇಳಬೇಕು ಆ ಥರದ ಹಾಡನ್ನು ಕೊಡೋಕ್ಕೆ ಪ್ರಯತ್ನ ಪಡೋಣ ಅಂದಿದ್ದೆ. ಆ್ಯಂಡ್ ಹಿ ಡಿಡ್ ಇಟ್ ಆ್ಯಕ್ಚುಲಿ. ಆ್ಯಂಡ್ ಶಮೀರ್ ಅವರು ಹೇಳಿದಾಗೆ ಇವತ್ತಿನ ನಿಜವಾದ ಹೀರೋ ರಿತ್ವಿಕ್ ಗುರುಪ್ರಸಾದ್ ನರ್ನಾಳ್. ಓಕೆ, ಇದು ಇಡೀ ತಂಡದ ಪರವಾಗಿ ಹೇಳ್ತಾ ಇರೋದು. ಆ್ಯಂಡ್ ನಮ್ಮ ನಿರ್ಮಾಪಕರು ಎಲ್ಲೂ ಕೂಡ ಯಾವುದಕ್ಕೂ ₹1 ಕಮ್ಮಿ ಮಾಡ್ದಂಗೆ ಶೂಟಿಂಗಲ್ಲಾಗಲಿ ಪ್ರೀ ಪ್ರೊಡಕ್ಷನಾಗಲಾಗಲಿ ಅಥವಾ ಇವಾಗ ನಮ್ಮ ಸಿನಿಮಾದ ಟೆಕ್ನಿಕಲ್ ವರ್ಕ್ಗಳೆಲ್ಲ ನಡೀತಾ ಇರೋದು ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ. ಸೊ ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕುಂದುಕೊರತೆ ಬರದಿರೋ ಹಾಗೆ ಸಿನಿಮಾನ 4 ಲ್ಯಾಂಗ್ವೇಜಲ್ಲಿ ತರ್ತಾ ಇದ್ದೀವಿ: ಕನ್ನಡ, ತಮಿಳು, ತೆಲುಗು, ಮಲಯಾಳಂ. ಸೊ ಈ ಸಿನಿಮಾದ ಹಾಡುಗಳನ್ನು ಮೊಟ್ಟ ಮೊದಲ ಬಾರಿ ಥಿಂಕ್ ಮ್ಯೂಸಿಕ್ ಅನ್ನೋ ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಆಡಿಯೋ ಲೇಬಲ್ ಬೈ ಮಾಡಿದೆ. ಸೊ ಇದು ಅಫಿಷಿಯಲ್ ಆಗಿ ಥಿಂಕ್ ಮ್ಯೂಸಿಕ್ ಅವ್ರು ಬೈ ಮಾಡ್ತಿರೋಂಥ ಮೊದಲ ಕನ್ನಡ ಸಿನಿಮಾ. ಸೊ ಈ ಒಂದು ವಿಷಯಕ್ಕೆ ಇಡೀ ತಂಡ ಹೆಮ್ಮೆ ಪಡಬೇಕು ಮತ್ತು ಇಡೀ ಕನ್ನಡ ಚಿತ್ರರಂಗಕ್ಕೆ ಥಿಂಕ್ ಮ್ಯೂಸಿಕ್ ಅವರು ಅತಿ ಶೀಘ್ರದಲ್ಲೇ ಡೋರ್ ಓಪನ್ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕ ಪೀಟರ್ ಮೂಲಕ ಅದು ಆಗಿರೋದಕ್ಕೆ ನಾವು ತುಂಬ ಖುಷಿ ಪಡ್ತಾ ಇದ್ದೀವಿ. ಆ್ಯಂಡ್ ಇನ್ನು ಉಳಿದಿರುವಂಥ 3 ಸಾಂಗುಗಳು ಇದಕ್ಕಿಂತ ಭಿನ್ನವಾಗಿದೆ, ಇದಕ್ಕಿಂತ ಅದ್ಭುತವಾದ ಸಾಂಗ್ಗಳನ್ನು ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ ಇಡೀ ತಂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ನನ್ನ ನಿರ್ದೇಶನ ತಂಡವನ್ನು ತುಂಬ ನೆನೆಸ್ಕೋಬೇಕಿಲ್ಲಿ, ಯಾಕೆಂದರೆ ತುಂಬ ಕಷ್ಟಕರವಾದಂಥ ಸಿಚುವೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಬಟ್ ಸ್ಟಿಲ್ ಇಲ್ಲಿ ನಮಗೆ ಆಡಿಯನ್ಸ್ ಕೊಡಬೇಕಾಗಿರೋದು ಒಳ್ಳೆ ಪ್ರೆಸೆಂಟೇಷನ್ ಮತ್ತು ಒಳ್ಳೆ ಪ್ರಾಡಕ್ಟ್. ಸೊ ಈ ಟೈಮಲ್ಲಿ ನನ್ನ ಜೊತೆ ವರ್ಕ್ ಮಾಡಿದವಂಥವ್ರು ಮತ್ತು ನನ್ನ ಜೊತೆ ಹಿಂದೆ ಇದ್ದು ಎಲ್ಲ ವರ್ಕ್ ಮಾಡಿದವರು ಎಲ್ಲರಿಗೂ ನಾನು ಇಲ್ಲಿಂದನೇ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರವಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಕೇಶ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪೇಷಣ. ಥ್ಯಾಂಕ್ ಯು ರವಿ ಆ್ಯಂಡ್ ರಾಕೇಶ್. ನಾಚ್ಕೊಳ್ಳೋ ಪಾತ್ರನ ನಿಮ್ಮದು ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಪರವಾಗಿಲ್ಲ. ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತ ಗೊತ್ತಾಯ್ತು. 2 ಲೈನ್ ಹೇಳಿ, ನೋ ಪ್ರಾಬ್ಲಮ್. ಅಥವಾ ನಿಮಗೆ ಹೇಗೆ ಅನ್ನಿಸ್ತು ಆ್ಯಕ್ಟ್ ಮಾಡ್ತಾ ಇದ್ರಲ್ಲಿ, ಅದೇ ಹೇಳಿ. ಚೆನ್ನಾಗಿ ಅನ್ನಿಸ್ತು, ಸ್ವಲ್ಪ ನರ್ವಸ್ ಆಗ್ತಾ ಇದೆ. ನೋ ಪ್ರಾಬ್ಲಮ್. ದಯವಿಟ್ಟು ಚಪ್ಪಾಳೆ ಬರಲಿ ರಾಮ್ ಅವರಿಗೆ. ಅಫ್ಕೋರ್ಸ್ ನೀವು ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿರ್ತೀರ ಅಂತ ಹೇಳಿ ನಾವು ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ವರುಣ್ ಅವರೇ ನಿಮ್ಮ ಪಾತ್ರದ ಬಗ್ಗೆ ನಾವು ಒಂದೊಂದು ಮುತ್ತುಗಳನ್ನು ಹೆಕ್ಕಿ ತಂದಿದ್ದೀರಾ ನೀವು. ಎಸ್ ವರುಣ್ ಅವರು ಪ್ಲೀಸ್ ಮತ್ತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ದ ಮೈಕ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಇದರಲ್ಲಿ ಒಂದು ಸ್ಮಾಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಬಟ್ ಅದೊಂದು ಮುಖ್ಯವಾದ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಸಿದಾಗ ನನ್ನ ಕೈಲಿ ಸುಖೇಶ್ ಸರ್ ಕರೆದ್ಬಿಟ್ಟು ಮಾಡು ಅಂತ ಹೇಳಿದರು. ನಾನು 2 ಸಿನಿಮಾ ಮಾಡಿದ್ದೀನಿ, ಬಟ್ ಹಂಗೆ ಸ್ಮಾಲ್ ಕ್ಯಾರೆಕ್ಟ್ರಿಂದ ಜನರಿಗೆ ಪರಿಚಯ ಮಾಡಿಕೊಂಡು ಅದ್ರ ಮುಂದೆಯಿಂದ ಬರೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಪ್ರೊಡ್ಯೂಸರ್ಸ್ಗೂ ಡೈರೆಕ್ಟರ್ಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರಾಮ್ ಅವರೇ ನಿಮ್ಮದು ಇದೇ ಮಾತು ಅಲ್ವಾ, ಇಷ್ಟೇ ಆಗುತ್ತಲ್ಲ? ಓಕೆ, ಥ್ಯಾಂಕ್ ಯು. ಕಾಪಿ ಪೇಸ್ಟ್ ಮಾಡ್ಕೊಂಡ್ವಿ. ಜಾನ್ವಿ ಅವರೇ PG ಟೀಚರ್ ಆಗಿ ಕಾಣಿಸ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು. ಆ್ಯಂಡ್ ನಿರ್ದೇಶಕರು ಹೇಳ್ತಾ ಇದ್ರು ಒಂದು ಪವರ್ಫುಲ್ ಕ್ಯಾರೆಕ್ಟರ್ನ ಅಷ್ಟೇ ಪವರ್ಫುಲ್ ಆಗಿ ನಿಭಾಯಿಸಿದ್ದೀರಾ ಅಂಥೇಳಿ. ಪೀಟರ್, ನಿಮ್ಗೆ ಎಷ್ಟು ವಿಶೇಷ, ಎಷ್ಟು ವಿಭಿನ್ನವಾಗಿತ್ತು? ಆ್ಯಕ್ಚುಲಿ ಈ ಸಾಂಗ್ ಇವತ್ತು ಹೈಲೈಟ್ ಆಗಿರೋದ್ರಿಂದ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡಲ್ಲ.
ಸುಕೇಶ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಒಂದೊಂದೇ ಸಾಂಗ್ಸ್ ಇರ್ಬೋದು ಅಥವಾ ಟ್ರೈಲರ್ ಟೀಸರ್ ರಿಲೀಸ್ ಆಗುತ್ತೆ. ಸೊ ಅದೆಲ್ಲ ಬಂದಮೇಲೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಹೇಗೆ ಅನ್ನಿಸ್ತಾ ಇದೆ? ಸಾಂಗ್ ಇಸ್ ವೆರಿ ಬ್ಯೂಟಿಫುಲ್. ರವೀಕ್ಷಾ, ಯು ಲುಕಿಂಗ್ ರಿಯಲಿ ಬ್ಯೂಟಿಫುಲ್. ಒನ್ ಆಫ್ ದ ಬೆಸ್ಟ್ ಪ್ರೊಫೈಲ್ ನಿಮಗೆ. ಆ್ಯಂಡ್ ರಾಜೇಶ್ ಹೇಳೋದೇ ಬೇಡ, ಈ ಸೀನಿಯರ್ ಆ್ಯಕ್ಟಿಂಗಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ರು ಸೆಟ್ಟಲ್ಲಿ. ಸೊ ಇಟ್ ಈಸ್ ವಂಡರ್ಫುಲ್. ಆ್ಯಂಡ್ ಥ್ಯಾಂಕ್ ಯು ರಾಕೇಶ್ ಹಾಗೂ ರವಿ ಅವ್ರಿಗೆ. ಒಂದು ಒಳ್ಳೆ ಟೀಮಿಗೆ ಸಪೋರ್ಟ್ ಮಾಡಿದ್ದೀರಾ. ಒಂದು ಒಳ್ಳೆ ಸಿನಿಮಾ ಮೂಡ್ ಬರ್ತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಆ್ಯಂಡ್ ಎಲ್ಲರೂ ಧೈರ್ಯ ಮಾಡಿ ಸಿನಿಮಾ ಮಾಡ್ತಾ ಇದ್ದೀವಿ, ಅದೇ ಖುಷಿ ಕೊಡುವಂಥ ವಿಷಯ. ಸೊ ಐ ಥಿಂಕ್ ಇನ್ ದ ಫ್ಯೂಚರ್ ಐ ವಿಲ್ ಟಾಕ್ ಮೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಾನ್ವಿ ಅವರೇ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಷ್ಟು ಒಳ್ಳೆ ರೆಸ್ಪಾನ್ಸಿಗೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಲ್ಲ. ಪೀಟರ್ ಅನ್ನೋ ಸಿನಿಮಾ ಶುರುವಾದಾಗ ಐ ಥಿಂಕ್ ದ 3 pillars ಆಫ್ ದ ಫಿಲ್ಮ್ ಏನಿದೆ, ರವಿ ಸರ್, ರಾಕೇಶ್ ಆ್ಯಂಡ್ ಅಫ್ಕೋರ್ಸ್ ಶುಕೇಶ್ ಶೆಟ್ಟಿ ಸರ್. ಎಸ್, ನಾವು ಫಸ್ಟ್ ನನಗೆ ಹೇಳಿದ್ದೆ, ನೀವು ಇಲ್ಲಿ ತನಕ ಎಷ್ಟು ಸಿನಿಮಾ ಮಾಡಿದ್ದೀರಾ, ಏನು ಮಾಡಿದ್ದೀರಾ ನಂಗೆ ಗೊತ್ತಿಲ್ಲ, ಬಟ್ ಇದು ನಿಮ್ಮ ಮೊದಲನೇ ಸಿನಿಮಾ ಥರ ಇರಬೇಕು ಅಂತ. ಸೊ ಲಿಟ್ರಲಿ ಇದನ್ನು ಮೊದಲನೇ ಸಿನಿಮಾ ಥರನೇ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ನಮಗೆ ಎಲ್ಲ ಟೀಮ್ ಅವರು ಅಷ್ಟು ಜನಕ್ಕೆ ಸಾಂಗ್ಸ್ ಮಾಡ್ತಾ ತಲೆಯಲ್ಲಿ ಇದ್ದಿದ್ದು, ಪ್ರತಿ ಲ್ಯಾಂಗ್ವೇಜಲ್ಲೂ ಸಾಂಗ್ಸ್ ಶುಡ್ ಸೌಂಡ್ ಒರಿಜಿನಲ್ ಅಂತ. ಸೊ ಅದರ ಕಡೆ ತುಂಬ ಎಫರ್ಟ್ ಹೋಗಿದೆ. ಆ್ಯಂಡ್ ಸರ್ ಹೇಳಿದಾಗೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ತುಂಬ ಒತ್ತು ಕೊಟ್ಟಿದ್ದೀವಿ. ಬುಡಪೆಸ್ಟಲ್ಲಿ ನಾವು ಆರ್ಕೆಸ್ಟ್ರೇಷನ್ ಮಾಡಿದ್ದೀವಿ ಈ ಸಾಂಗ್ ಆ್ಯಂಡ್ ನೆಕ್ಸ್ಟ್ ಬರೋ ಸಾಂಗ್ಸ್ ಎಲ್ಲದಕ್ಕೂ. ಆ್ಯಂಡ್ ಎವ್ರಿಥಿಂಗ್, ನೀವು ಈಗ ಪೀಟರ್ 4 ಹಾಡುಗಳು ಏನು ಕೇಳ್ತಾ ಇದ್ದೀರಾ, ಅದು ಎಲ್ಲದರದ್ದು ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಯಾವುದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಅಷ್ಟು ಲೈವೇ ಯೂಸ್ ಮಾಡಿರೋದು. ಸೊ ಆಲ್ ಥ್ಯಾಂಕ್ಸ್ ಟು ದ ಟೀಮ್. ಅದೆಲ್ಲ ಕಲೆಕ್ಟಿವ್ ಆಗಿ ಅದೊಂದು ಎಫರ್ಟ್. ಆ್ಯಂಡ್ ಮಿಕ್ಸಿಂಗ್ ಮಾಸ್ಟರಿಂಗ್ ಬ್ಯಾಂಗ್ಳೂರಲ್ಲಿ ಆಗಿದೆ, ಕೊಚ್ಚಿಲಾಗಿದೆ, ಚೆನ್ನೈಲಾಗಿದೆ. ಆ್ಯಂಡ್ ಮಾಸ್ಟರಿಂಗ್ ನಾವು UK ಮಾಡಿಸಿದ್ದೀವಿ. ಸೊ ತುಂಬ ಎಫರ್ಟ್ ಹೋಗಿದೆ ಟು ಗಿವ್ ದ್ಯಾಟ್ ಕ್ವಾಲಿಟಿ. ಆ್ಯಂಡ್ ಸಿಂಗರ್ಸ್ ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು ನಮಗೆ. ಕಪಿಲ್ ಅವ್ರು ಇರ್ಬೋದು, ಸುನಿಧಿ, ಸಂಗೀತ ಮ್ಯಾಮ್, ಪ್ರಣವ್ ಶಶಿ ಸರ್ ಆ್ಯಂಡ್ ಅಜಯ್ ಸರ್, ಅವರನ್ನು ಮೀಟ್ ಮಾಡಿದ್ದು ಆ್ಯಂಡ್ ಅವ್ರ ಜೊತೆ ಕಳೆದಿದ್ದ ಒಂದು 3 hours ಇಟ್ಸ್ ವೆರಿ ರಿಫ್ರೆಶಿಂಗ್ ಎಕ್ಸ್ಪೀರಿಯನ್ಸ್. ಇದೆಲ್ಲದಕ್ಕೂ ಐ ಥಿಂಕ್ ನಾನು ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವರು 3 ಸಾಂಗ್ ತುಂಬ ಈಸಿಯಾಗಿ ಮುಗ್ದೋಯ್ತು. 4ನೇ ಸಾಂಗಿಗೆ ಹೊಡೆದ್ವಿ ಸೈಕಲ್ ಹೊಡೆದ್ವಿ, ಏನು ಮಾಡೋದು ಸರ್, ಹೆಂಗೆ ಮಾಡೋದು, ಆ್ಯಂಡ್ ದಟ್ ಇಸ್ ದಿಸ್ ಸಾಂಗ್. ಆವಾಗ ನಮಗೆ ನಾಗಾರ್ಜುನ್ ಅವರು ಜ್ಞಾಪಕ ಬಂದು ಜಸ್ಟ್ ಒಂದು ಫೋನ್ ಮಾಡಿದ್ದಷ್ಟೇ ಅವ್ರಿಗೆ. ಐ ಸ್ಟಿಲ್ ರಿಮೆಂಬರ್, ಫಸ್ಟ್ ಹೇಳಿದ್ದೆ ಬನ್ನಿರುತ್ತವೆ ಒಂದು ಹಿಟ್ ಕೊಡೋಣ. ಸೊ ಆ ಪಾಸಿಟಿವ್ ವೈಬಿಂದನೇ ಸ್ಟಾರ್ಟ್ ಆದಂಥ ಸಾಂಗ್ ಇದು. ಸೊ ನಾಗಾರ್ಜುನ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಜರ್ನಿ ಇನ್ನೂ ಇದೆ, ಇನ್ನು 3 ಸಾಂಗ್ಸ್ ರಿಲೀಸ್ ಆಗೋದಿದೆ. ನೀವೆಲ್ಲರೂ ಕೇಳಿ ಈ ಸಾಂಗನ್ನು ಚೆನ್ನಾಗಿ ಶೇರ್ ಮಾಡಿ. ಐ ಹೋಪ್ ಇದು ಒಳ್ಳೆ ರೀತಿಯಲ್ಲಿ ರೀಚ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೀಗ ಥ್ಯಾಂಕ್ ಯು ಸೋ ಮಚ್ ಋತ್ವಿಕ್ ಅವರೇ. ಇದೀಗ ನಮ್ಮ ಸುಂದರಿ ಅಂತ ಬರೆಯುವಾಗ ನಾಗಾರ್ಜುನ್ ಶರ್ಮಾ ಅವರೇ, ನಿಮ್ಮ ಸುಂದರಿಯನ್ನು ನೆನಪು ಮಾಡ್ಕೊಂಡು ಬರೆದ್ರಾ, ಹೇಗಿತ್ತು ಜರ್ನಿ? ಎಲ್ಲರಿಗೂ ನಮಸ್ಕಾರ. ಸರ್, ಕಾರ್ತಿಕ್ ಸರ್ನ ಹೆಚ್ಚು ನಾನು ಆನ್ ಫೀಲ್ಡ್ ನೋಡಿರೋದು ಜಾಸ್ತಿ ಕ್ರಿಕೆಟಲ್ಲಿ. ಸೊ ನಾನು ಅವರು ಜಾಸ್ತಿ ಅಲ್ಲಿ ಮೀಟ್ ಆಗಿದ್ವಿ. ಸರ್, ನೈಸ್ ಟು ಮೀಟ್ ಯು ಹಿಯರ್ ಆಲ್ಸ್ ವೆಲ್. ಆ್ಯಂಡ್ ಸರ್, ಥ್ಯಾಂಕ್ ಯು ಸೂರ್ಯ ಸರ್, ಆ್ಯಂಡ್ ಥ್ಯಾಂಕ್ ಯು ಅಮಿತ್ ಸರ್ ಫಾರ್ ಗ್ರೇಸಿಂಗ್ ದ ಇವೆಂಟ್. ಇದು ಆ್ಯಕ್ಚುಲಿ ನನಗೆ ಅವರು ಫಸ್ಟು ವಿಜುವಲ್ಸ್ ತೋರಿಸಿದ್ರು. ಸಾಂಗ್ ನಾವು ಅಪ್ರೋಚ್ ಆಗೋ ಮುಂಚೆ ನನ್ನ ವರ್ಲ್ಡ್ ಏನು, ನಾನು ಏನನ್ನು ಹೇಳೋಕ್ಕೆ ಹೊರಟಿದ್ದೀನಿ, ನಾನು ಯಾವ್ಯಾವ ಕ್ಯಾರೆಕ್ಟರ್ ಜೊತೆ ಜರ್ನಿ ಮಾಡ್ತೀನಿ ಅಂತ ಒಂದು ಡೈರೆಕ್ಟರ್ ಯೂಶಲಿ ಏನಾಗುತ್ತೆ, ಒಂದು ಟ್ಯೂನ್ ಬಂದು ನಾವು ಅದನ್ನು ನಮ್ಮದೇ ಆದಂಥ ಒಂದು ಇಮ್ಯಾಜಿನೇಷನಲ್ಲಿ ಶುರು ಮಾಡ್ತೀವಿ. ಬಟ್ ಹಿಯರ್ ಅವ್ರಿಗೆ ಒಂದು ಕ್ಲಾರಿಟಿ ಫಸ್ಟೇ ಇತ್ತು. ಸೊ ನೀನು ಹೇಗೆ ಕತೆ ಹೇಳಬೇಕು ಅನ್ನೋದನ್ನು ನಾನು ಆಲ್ರೆಡಿ 50% ಕತೆ ಹೇಳಿದ್ದೀನಿ, ಇನ್ನು 50% ಕತೆ ನೀನು ಹೇಳಪ್ಪ ಅಂತ ಅವರು ಕರೆದ್ರು. ಸೊ ಹಾಗೆ ಶುರುವಾಗಿದ್ದು. ಆ್ಯಂಡ್ ಸುಂದರಿ ಅವರಷ್ಟು ಸುಂದರವಾಗಿ ಶೂಟ್ ಮಾಡಿದ್ದಾರೆ, ಯಾಕೆ ನಾವು ಸುಂದರಿಯಿಂದನೇ ಶುರು ಮಾಡಬಾರ್ದು ಅಂತ ನಾನು ಸುಂದರಿಯಿಂದನೇ ಶುರು ಮಾಡಿದೆ. ನನಗೆ ಈ ಟೈಪ್ ಆಫ್ ಸಾಂಗ್ಸ್ ಇದೆಯಲ್ಲ, ಇದು ನಿಮಗೆ ಒಂದು ಮೆಲೋಡಿ, ಒಂದು ಪರ್ಕಷನ್ ಎಲ್ಲ ಸೇರಿ ಬ್ಲೆಂಡ್ ಮಾಡಿದ್ದಾರೆ ಅವರು. ಇಟ್ಸ್ ವೆರಿ, ನೀವು ಅವಾಗಲೇ ಮೆನ್ಷನ್ ಮಾಡಿದಂಗೆ ಸರ್, ಇಟ್ಸ್ ಕಂಪ್ಲೀಟ್ ಲೈಕ್ ಈ ಮಲಯಾಳಮಲ್ಲಿ ಒಂದು ಈ ಟಚ್ ಇತ್ತು. ದೇ ಬ್ಲೆಂಡ್ ಎವ್ರಿಥಿಂಗ್ ವೆಲ್. ಪರ್ಕಷನ್ನ ಆಮೇಲೆ ನಾದಸ್ವರಮ್ನ ಕ್ಲೀನಾಗಿ ಬ್ಲೆಂಡ್ ಮಾಡ್ತಾರೆ. ಸೊ ಈ ಥರ ಟ್ರೈ ಹೌದು ತುಂಬ ಆಗಿದೆ. ಬಟ್ ಅಗೇನ್ ವಿ ಆರ್ ಬ್ರಿಂಗಿಂಗ್ ದಟ್ ನಾಸ್ಟಾಲಜಿಕ್ ಫೀಲಿಂಗ್ ಇಲ್ಲಿ.
ಈಗ ನಮಗೆ ನೀವು ನೋಡ್ದಂಗೆ ಈಗ ಹೆಚ್ಚು ಕಮ್ಮಿ ಇಫ್ ಯು ಆರ್ ಜೆನ್ಸಿ ಮ್ಯೂಸಿಕ್ ಅಂತ ಇವಾಗ ಏನು ನಾವು ಕರಿತೀವಿ ತುಂಬ ಟೆಕ್ನೋ ಆಗ್ತಾ ಇದೆ. ಬಟ್ ಈಗ ಈ ನಮ್ಮ ಸೊಗಡಿರುವಂಥ ಇನ್ಸ್ಟ್ರೂಮೆಂಟ್ ಫ್ಲೂಟ್ ಬರುತ್ತೆ, ಇದರಲ್ಲಿ ನಾದಸ್ವರಂ ಬರುತ್ತೆ. ಸೊ ಇದೆಲ್ಲ ಬಂದಾಗ ನಮಗೆ ನಾವು ಟೀನೇಜಲ್ಲಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಕೇಳ್ತಿರೋವಂಥ ಸಾಂಗ್ ನೆನಪಾಗಿ ಒಂದು ನಾಸ್ಟಾಲ್ಜಿಕ್ ಫೀಲ್ ಬರಲಿ ಅಂತ ನಾವು ಅದೇ ಥರ ವರ್ಡ್ಸ್ ಕೂಡ ನಾವು ಯೂಸ್ ಮಾಡಿದ್ದೀವಿ. ಒಂದು ಊರಲ್ಲಿ ಒಬ್ಳು ರಾಣಿ ನೀನೇನಾ. ಸೊ ಈ ಥರ ನಮ್ಮ ಕತೆ ಹೇಳ್ತಿರೋ ಒಂದು ಊರಲ್ಲಿ ಒಬ್ಳು ರಾಣಿ ಇದ್ಲು ಅಂತ. ಸೊ ಸುಂದರಿ ಯಾಕೆ ಆ ಒಂದು ಊರಲ್ಲಿ ಒಬ್ಳು ರಾಣಿ ಥರ ಇವಳು ಸುಂದರಿ ಅಂತ ನಾವು ಒಂದು ಡೆಫಿನೇಷನ್ ಕೊಟ್ಟಿದ್ದೀವಿ. ಆ್ಯಂಡ್ ನಾನು ವಿಜುವಲ್ಸ್ ಆಲ್ರೆಡಿ ನೋಡಿರೋದ್ರಿಂದ ನನಗೆ ಸಾಂಗ್ ಜೊತೆ ಇನ್ನೂ ಅದು ಡಬಲ್ ಆಗ್ತಾ ಇದೆ ಪ್ರತಿ ಹಂತದಲ್ಲೂ. ಟ್ಯೂನ್ ಕೇಳಿದಾಗ ಒಂದು ಫೀಲ್ ಇತ್ತು, ವಿಜುವಲ್ ನೋಡಿದಾಗ ಒಂದು ಫೀಲ್ ಇತ್ತು. ಈಗ ಎಲ್ಲ ಒಟ್ಟಿಗೆ ನೋಡಿದಾಗ ನನಗೆ ಎಲ್ಲ ಕ್ಯೂರಿಯಾಸಿಟಿನೂ ಡಬಲ್ ಆಗಿದೆ. ಸೊ ಥ್ಯಾಂಕ್ ಯು ಋತ್ವಿಕ್ ಅವ್ರು ಹೇಳ್ದಂಗೆ ನನ್ನ ಜ್ಞಾಪಿಸ್ಕೊಂಡಿದ್ದಕ್ಕೆ ಅವತ್ತು ಥ್ಯಾಂಕ್ ಯು. ಇನ್ನಷ್ಟು ಕ್ಯೂರಿಯಸ್ ಎಲಿಮೆಂಟ್ಸ್ ಫಾರ್ ಶೋರ್ ಡೈರೆಕ್ಟರ್ಸ್ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಪೇಷನ್ಸ್ ಆಗಿ ನಮ್ಮ ಜೊತೆ ಅವರು ಕೂತು ಈ ಸಾಂಗ್ನ ಈಕ್ವಿವೆಲೆಂಟ್ ಆಗಿ ಅವರು ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್ ಫಾರ್ ಗ್ರೇಸಿಂಗ್ ಅಷ್ಟು, ಯಾಕಂದರೆ ಇಷ್ಟು ಕಲರ್ಫುಲ್ ಆಗಿರೋಕ್ಕೆ ನೀವಿಬ್ಬರು ಕಾರಣ. ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಅವರೇ. ನಮ್ಮ ಗುರುಪ್ರಸಾದ್ ನರ್ನಾಡ್ ಅವರು ಎಲ್ಲರೂ ಹೇಳಿದ ಹಾಗೆ ಹಳ್ಳಿ ನೆನಪು ಮತ್ತೆ ಬರೋ ರೀತಿಯಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿ ಸಿನಿಮಾಟೋಗ್ರಫಿ ಮಾಡಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪ್ಲೀಸ್? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಸತ್ಯ ಸರ್, ನೀವು ಆ್ಯಕ್ಚುಲಿ ಬಂದು ಲಾಂಚ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಯಾಕಂದರೆ ನಾವು ನಿಮ್ಮ ಸಿನಿಮಾ ನೋಡ್ಕೊಂಡು ಇನ್ಸ್ಪೈರ್ ಆಗಿ ನಾವು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದಿದ್ದಾಗಿರ್ಬೋದು. ಆ್ಯಂಡ್ ನಾವು ವರ್ಕ್ ಮಾಡೋದು ಪ್ರತಿಯೊಂದು ಇದರಲ್ಲೂ ನಾವು ಆ್ಯಕ್ಚುಲಿ ನಿಮ್ಮಿಂದ ತುಂಬ ಇನ್ಸ್ಪೈರ್ ಆಗಿದ್ದೀವಿ ಸರ್ ನಾವು ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಸಿನಿಮಾ ಆ್ಯಕ್ಚುಲಿ ಸುಖೇಶ್ ಸರಿಗೆ ನಾನು ಯಾವ ಲೆವೆಲಿಗೆ ಹೇಳ್ಬೇಕು ಥ್ಯಾಂಕ್ಸ್ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಈ ಟೀಮಿಗೆ ಇಂಟ್ರೊಡ್ಯೂಸ್ ಮಾಡಿ ಈ ಟೀಮ್ ಜೊತೆ ಪ್ರತಿಯೊಂದು ಹಂತದಲ್ಲೂ ಒಂದು ಪಾಸಿಟಿವ್ ವೈಬ್ನ ಇಟ್ಕೊಂಡು ನಾವು ಪ್ರತಿ ಶೂಟಲ್ಲಿ ಆಗಿರ್ಬೋದು ಆ್ಯಂಡ್ ಪ್ರೀ ಪ್ರೊಡಕ್ಷನ್ ಸ್ಟೇಜಲ್ಲಿ ಆಗಿರ್ಬೋದು, ಅಂದರೆ ಯಾವ ಲೆವೆಲಿಗೆ ನಮಗೆ ಅಂದರೆ ಶೂಟೆಲ್ಲ ಹೇಳ್ಬೇಕಪ್ಪ ಅಂತಂದರೆ ಮಳೆಗಾಲದ ಕಂಪ್ಲೀಟ್ ಮಳೆಯಲ್ಲೇ ನಾವೆಲ್ಲ ಶೂಟ್ ಮಾಡಿದ್ದು ಆ್ಯಕ್ಚುಲಿ. ಸೊ ಆ್ಯಂಡ್ ರಿಸಲ್ಟ್ ಆ್ಯಕ್ಚುಲಿ ಇವಾಗ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಏನು ಹೇಳೋದಂದರೆ ಹೇಳೋದಂದರೆ ವೆಲ್ಕಮ್ ಟು ವರ್ಡ್ ಆಫ್ ಪೀಟರ್ ಅಂತ ಹೇಳ್ಬೋದು ಅಷ್ಟೇ ಈ ಸಾಂಗಿಂದ. ಸೊ ಇದು ಸಾಂಗ್ ಥ್ಯಾಂಕ್ ಯು ಸೋ ಮಚ್ ಗುರುಪ್ರಸಾದ್ ಅವರೇ. ನಮ್ಮ ಎಡಿಟರ್ ನವೀನ್ ಶೆಟ್ಟಿ ಅವರು, ಹೌದು ಅವ್ರು ಎಡಿಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಂಗ್ ಎಲ್ಲ ನೋಡಿ ಹಂಗೆ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ. ಏನು ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ನವೀನ್ ಶೆಟ್ಟಿ ಅವರು. ಎಲ್ರು ಮಧ್ಯಕ್ಕೆ ಬನ್ನಿ ಪ್ಲೀಸ್, ಒಂದು ಗ್ರೂಪ್ ಫೋಟೋಗೆ. ಥ್ಯಾಂಕ್ ಯು ಸೋ ಕೊಂಡಿದ್ದೀನಿ. ಯಾಕಂದ್ರೆ ಈ ಫಿಲಮು ನೀವು ಯಾರು ಬಿಸ್ನೆಸ್ ಮ್ಯಾನ್ಗಳು, ರಿಯಲ್ ಎಸ್ಟೇಟ್ ಆ ಥರ ಅಂದರೆ ಯೂಸಲಿ ಸಿನಿಮಾಗೆ ಬರ್ತಾರಲ್ಲ ಅವ್ರು ಯಾರು ಮಾಡಿದ್ದಲ್ಲ, ಇದು ಟೆಕ್ನಿಷಿಯನ್ನೇ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ಹೀಗಾಗಿ ಅದು ತುಂಬ ಖುಷಿ ಪಡುವಂಥ ವಿಷಯ. ಯಾಕಂದರೆ ಪ್ರೊಡ್ಯೂಸರ್ ಆಗಲಿ, ಆಮೇಲೆ ರಾಜೇಶ್ ಆಗಲಿ, ಎಲ್ಲರೂ ಒಂದೊಂದು ಸಿನಿಮಾ ಡೈರೆಕ್ಷನ್ ಮಾಡಿ, ಈವನ್ ನಮ್ಮ ಶೆಟ್ರು ಕೂಡ ಹಿಂದೆ ದೂರದರ್ಶನ ಸಿನಿಮಾನ ಪ್ರಾಮಿಸಿಂಗ್ ಆಗಿತ್ತು. ಈ ಥರ ಎಲ್ಲ ಟೆಕ್ನಿಷಿಯನು ಒಂದ್ ಕಡೆ ಸೇರಿಕೊಂಡು ಒಂದು ಸಿನಿಮಾ ಮಾಡಿದಾಗ ಅವ್ರ ಪ್ರೀತಿ, ಆ ಸಿನಿಮಾ ಬಗ್ಗೆ ಇರೋ ಹಸಿವು ಅದೆಲ್ಲವೂ ಇದು ಕಾಣ್ತಾ ಇದೆ. ಹಿಂಗಾಗಿ ಈ ಥರ ಸಿನಿಮಾಗಳಿಗೆ ನಮ್ಮನ್ನೆಲ್ಲ ನೀವು ಬೆಳೆಸಿದ್ದೀರಾ. ಈ ಥರ ಸಿನಿಮಾಗಳಿಗೂ ನಿಮ್ಮ ಸಹಕಾರ ಇರಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಂಗ್ ನೋಡ್ತಾ ಇದ್ರೆ ನನಗೆ ಊರಿಗೆ ಹೋಗೋದಷ್ಟು ನೆನಪಾಯ್ತು. ಮಳೆಗೆಲ್ಲ ತುಂಬಾ ಚೆನ್ನಾಗಿ, ಅಂದ್ರೆ ವಿಜುವಲಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಸಾಂಗು ಸೌಂಡಿಂಗು ತುಂಬಾ ಚೆನ್ನಾಗಿದೆ. ಒಂದು ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಕೂಡ ನೋಡ್ತಾ ಇದ್ರೆ ಒಂದು ನಿಜವಾಗ್ಲೂ ಆ ಮಳೆಯಲ್ಲಿ ನೆಂದಿರೋ ತರ ಫೀಲ್ ಆಗುವಂತ ಒಂದಷ್ಟು ಶಾರ್ಟ್ಸು ನಮ್ಮ ಗೆಳೆಯ ಗುರುಪ್ರಸಾದ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ವರ್ಕು. ಗುರು ಇದೆಲ್ಲ ವರ್ಕ್ ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಇಷ್ಟ ಆಯಿತು ತುಂಬ. ಆಮೇಲೆ ಇಲ್ಲ ಖುಷಿ ಆಗ್ತಾ ಇದೆ. ಯಾಕಂದರೆ ನನ್ಗೆ ಹೇಳೋದಂದ್ರೆ ಈ ಥರ ಒಂದು ರೆಗ್ಯುಲರ್ ಆಗಿ ಒಂದೊಂದು ಸಿನಿಮಾ ಮಾಡ್ಕೊಂಡು ಜನ ಇದೆ, ಬಟ್ ಸಿನಿಮಾದಲ್ಲೇ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಕಥೆನ ಕೊಡಬೇಕು ಅನ್ನೋ ಒಂದು ಪ್ರೀತಿಯಿಂದ ಎಲ್ಲ ಸೇರ್ಕೊಂಡು ಮಾಡಿರೋದು. ಈ ಟೀಮ್ ತುಂಬ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇದಕ್ಕಿರಲಿ ಅಂತ ಕೇಳ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾತಾಡಿದ್ದಕ್ಕಾಗಿ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಕಾರ್ತಿಕ್ ಮಹೇಶ್ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಪೀಟರ್ನ ಮೊದಲ ಹಾಡು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಪೀಟರ್ ಸಿನಿಮಾದ ಮೊದಲನೇ ಪೋಸ್ಟರ್ ನೋಡಿದಾಗ್ಲೇ ನನಗೆ ಏನೋ ಒಂದು ಸ್ಟೋರಿ ಚೆನ್ನಾಗಿರುತ್ತೆ, ಒಂದು ದರ್ ಇಸ್ ಸಮಥಿಂಗ್ ಅಂತ ಅನಿಸಿತ್ತು. ಅದೇ ರೀತಿ ರಾಜೇಶ್ ಅವನ ಮೊದಲನೇ ಸಿನಿಮಾ ಅವರು ನಿರ್ದೇಶನ ಮಾಡಿದ್ದು ಬಾಲಾಜಿ ಫೋಟೋ ಸ್ಟುಡಿಯೋ. ಆ ಸಿನಿಮಾ ನೋಡಿದಾಗ ತುಂಬ ಖುಷಿ ಪಟ್ಟಿದ್ವಿ ನಾವೆಲ್ಲರೂ ಒಟ್ಟಿಗೆ, ಸ್ನೇಹಿತರು ಒಟ್ಟಿಗೆ. ಸೀರಿಯಲ್ ಸಮಯದಿಂದ ಇವತ್ತಿಗೆ 2ನೇ ಸಿನಿಮಾ ಅವನು ಆ್ಯಕ್ಟ್ ಮಾಡ್ತಿರೋವಂಥದ್ದು. ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಪ್ಯಾಷನೇಟ್ ಡೈರೆಕ್ಟರ್ ಶೆಟ್ಟಿ ಅವರು. ದೂರದರ್ಶನ ಮಾಡಿದ್ದೀರಿ, ನಾನು ನೋಡಿದ್ದೀನಿ ಆ್ಯಕ್ಚುಲಿ, ತುಂಬ ಚೆನ್ನಾಗಿತ್ತು. ಸರ್ ನಿಮ್ಮ ಬಗ್ಗೆ ಗುರುಪ್ರಸಾದ್ ಸರ್ ನಿಮ್ಮ ಬಗ್ಗೆ ಕೇಳಿದ್ದೀನಿ. ಆ್ಯಂಡ್ ಈ ಒಂದು ಸಾಂಗ್ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಹಳ್ಳಿ ವಾತಾವರಣ ಹೇಗಿರುತ್ತೆ, ನಾವು ಕೂಡ ಹಳ್ಳಿಯಿಂದ ಹುಟ್ಟಿದ್ದಲ್ಲಿ ಬೆಳೆದಿದ್ದು ಮೈಸೂರು. ಬಟ್ ಈ ಒಂದು ನೋಡಿದಾಗ ತುಂಬ ಕಣ್ಣಿಗೆ ತುಂಬ ತಂಪು ಕೊಡುತ್ತೆ. ಮತ್ತು ತುಂಬ ಚೆನ್ನಾಗಿದೆ ನಿಮ್ಮ ಕೆಮಿಸ್ಟ್ರಿ, ನಿಮ್ಮಿಬ್ಬರ ಕೆಮಿಸ್ಟ್ರಿ. ಆ್ಯಂಡ್ ವಿಜುವಲಿ ತುಂಬ ಚೆನ್ನಾಗಿದೆ. ಹಾಗೆ ಮ್ಯೂಸಿಕ್ ಕೂಡ ತುಂಬ ಕ್ಯಾಚಿ ಆಗಿದೆ. ಅದೊಂದು ಯೂಶಲಿ ಬೇರೆ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಒಂದು ಮ್ಯೂಸಿಕ್ ಅನ್ನೋದು ಅದೊಂದು ಕೂರೋದು ಎಲ್ಲ ಲ್ಯಾಂಗ್ವೇಜ್ಗೂ ತುಂಬ ಕಷ್ಟ. ಸೊ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಪೀಟರ್ ಸಿನಿಮಾಗೆ. ನನಗೆ ಆ್ಯಕ್ಚುಲಿ ಚೆನ್ನಾಗಿ ಗೊತ್ತು, ಒಂದು ಸಿನಿಮಾ ಹೊಸಬಾಗಿ ಒಂದು ಸಿನಿಮಾ ಮಾಡಿ ಅದು ಥಿಯೇಟ್ರ್ ಬರೋವರೆಗೂ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿದೆ, ಈವನ್ ಆಫ್ಟರ್ ಬಿಗ್ ಬಾಸ್. ಸೊ ಈ ಒಂದು ಸಿನಿಮಾ ಸಾಂಗ್ ರಿಲೀಸ್ ಆಗಿದೆ. ಇದೇ ರೀತಿ ಸಿನಿಮಾ ಥಿಯೇಟ್ರ್ ಬರೋವರೆಗೂ ಎಲ್ಲ ಹಂತದಲ್ಲೂ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಸಾಂಗ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ. ವಿಜಯ್ ಸೂರ್ಯ ಅವರೇ, ನಿಮ್ಗೆ ಎಷ್ಟು ಇಷ್ಟ ಆಯಿತು ನಮ್ಮ ಸುಂದರಿ? ಎಲ್ಲರಿಗೂ ನಮಸ್ಕಾರ. ಭಾಳಷ್ಟು ವಿಚಾರಗಳಿದೆ ಪೀಟರ್ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ. ಫಸ್ಟ್ ನನಗೆ ಬರೋದು ರಾಜೇಶ. ನಾವು ಒಂಥರ ಒಟ್ಟಿಗೆ ಶುರು ಮಾಡಿದ ಜರ್ನಿನ. ಆ್ಯಂಡ್ ರಾಜೇಶನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಈಸ್ ಅ ವೆರಿ ವೆರಿ ಗುಡ್ ಟೆಕ್ನಿಷಿಯನ್. ಆ್ಯಕ್ಟ್ರಿಗಿಂತ ಒಳ್ಳೆ ಟೆಕ್ನಿಷಿಯನ್ ಅಂತಲೇ ಹೇಳ್ಬೋದು ನಾನು. ಈಸ್ ಆಲ್ಸೋ ಗುಡ್ ಆ್ಯಕ್ಟರ್, ಈ ಸಿನಿಮಾದ ಗೊತ್ತಾಗುತ್ತೆ. ಮೇನ್ ವಿಚಾರ ಏನು ಅಂದರೆ, ಈಗಿರೋ ಒಂದು ಸಂದರ್ಭದಲ್ಲಿ ಈ ಥರ ಸಿನಿಮಾಗಳಿಗೆ ಪ್ರೋತ್ಸಾಹ ಬೇಕು. ಹೊಸ ಟೀಮ್ಗಳಿಗೆ ತುಂಬ ಜನ ಈ ಥರ ಟೀಮ್ ಮಾಡಿಕೊಂಡು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಆ್ಯಂಡ್ ಆನೆಸ್ಟ್ ಆಗಿದೆ ಪ್ರಯತ್ನ. ಆ್ಯಂಡ್ ಈ ಹಾಡು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಕಾರ್ತಿಕ್ ಹೇಳ್ದಂಗೆ ಪ್ರತಿ ಭಾಷೆಯಲ್ಲೂ ತುಂಬ ಚೆನ್ನಾಗಿ ಕೇಳುತ್ತೆ. ಯೂಶಲಿ ಏನಾಗುತ್ತೆ ಅಂದರೆ, ಒಂದು ಭಾಷೆಗೂ ಮ್ಯೂಸಿಕ್ ಮಾಡ್ತಾರೆ, ಅದಾದ್ಮೇಲೆ ಬರೀ ಲಿರಿಕ್ಸ್ ಅಥವಾ ವಾಯ್ಸ್ ಚೇಂಜ್ ಮಾಡಿ ರೆಕಾರ್ಡ್ ಮಾಡ್ತಾರೆ. ಬಟ್ ಪ್ರತಿ ಭಾಷೆಯಲ್ಲಿ ಕೇಳಿದಾಗಲೂ ಅದೇ ಫ್ರೆಶ್ನೆಸ್ ಇದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಲೈವ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಯೂಶ್ವಲಿ ಏನಂತಾರೆ, ನಾವುಗಳು ಸಿನಿಮಾಗಳು ಮಾಡಿದಾಗ ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಅಂತ ಹೇಳೋದೇ ಕಷ್ಟ ಆಗುತ್ತೆ ಎಷ್ಟೊಂದು ಸಲ. ಅಂಥದ್ರಲ್ಲಿ ಅದ್ರಲ್ಲಿ ಗೊತ್ತಾಗುತ್ತೆ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತ. ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಆ ಸೌಂಡಿಂಗ್ ಎಲ್ಲ ತುಂಬ ಕ್ರಿಸ್ಪ್ ಆಗಿದೆ. ಆ್ಯಂಡ್ ವಿಜುವಲಿ ಅಂತ ಬಂದಾಗ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸರ್. ಆ್ಯಂಡ್ ಇಟ್ಸ್ ಆ ಫ್ರೆಶ್ನೆಸ್ ಇದೆ. ಲೈಟ್ ಆಫ್ ಮಾಡಿ ಸ್ಕ್ರೀನ್ ನೋಡಿದ್ರೆ ನನ್ನ ಅದಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ಅಟ್ಮಾಸ್ಫಿಯರ್ಗೆ. ಆ್ಯಂಡ್ ಆಬ್ವಿಯಸ್ಲಿ ರಾಜೇಶ ಮತ್ತು ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಖುಷಿ ಆಗುತ್ತೆ. ನನಗೆ ಆ ಸಾಂಗ್ ಬಂದ ತಕ್ಷಣ ಮುಗ್ದದ ಒಂದು ಸ್ಮೈಲ್ ಬಂತು ನನಗೆ. ಆ್ಯಂಡ್ ನಂಗೆ ಕ್ರೆಡಿಟ್ಸ್ ಬೇಕು ಆ ಹಗ್ಗೆ. ಇಲ್ಲಿಂದ ಬಂದು ಹಗ್ ಮಾಡಿದ್ದು ಪೋರ್ಷನ್ ನನ್ನ ನೋಡಿ ಕಲ್ತಿದ್ರು. ಬಟ್ ಬ್ಯೂಟಿಫುಲ್. ಆ್ಯಂಡ್ ನೀನು ನನ್ನ ನಿರ್ದೇಶಕರ ಕೆಲಸ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಫ್ರಮ್ ಡೇ ಒನ್ ರಾಜೇಶ್ ಈ ಸಿನಿಮಾ ಬಗ್ಗೆ ಪೋಸ್ಟ್ ಮಾಡಿದಾಗಲೆಲ್ಲ ಒಂದು ಪಾಸಿಟಿವ್ ಫೀಲಿಂಗ್ ಇತ್ತು. ಈ ಸಿನಿಮಾ ಏನೋ ಚೆನ್ನಾಗಿದೆ, ನೋಡಬೇಕಲ್ಲ ಅಂತ. ನನಗನ್ಸಿದ್ದು ಇಟ್ಸ್ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ. ಬಟ್ ಇವಾಗ ಗೊತ್ತಾಯಿತು ಇಟ್ಸ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಅಂತ. ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಸೊ ಆದಷ್ಟು ಬೇಗ ಈ ಸಿನಿಮಾ ಹಂತದಲ್ಲೂ ಇದೇ ಥರ ಒಂದು ಸೌಂಡ್ ಮಾಡಿ ಆ್ಯಂಡ್ ರಿಲೀಸ್ ಆಗಲಿ. ಪ್ರತಿ ಹಂತದಲ್ಲೂ ಸಪೋರ್ಟ್ಗೆ ಫ್ರೆಂಡ್ಸ್ ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಟೀಮ್ ಗೆಲ್ಲಬೇಕು ಅಲ್ಟಿಮೇಟ್ಲಿ. ಆ್ಯಂಡ್ ಎಲ್ಲರೂ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ಐ ಆಮ್ ಶ್ಯೂರ್ ದೇರ್ ಇಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಇನ್ ದಿಸ್ ಮೂವಿ. ಪೋಸ್ಟಿಂದ ಹಿಡಿದು ಸಾಂಗ್ಸಿಂದ ಹಿಡಿದು ಐ ಆಮ್ ಶ್ಯೂರ್ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಟ್ರೇಲರ್ ಆಲ್ಸೋ.
ಐ ಆಮ್ ಶೋರ್ ದಿಸ್ ಇಸ್ ಗೋಯಿಂಗ್ ಟು ಮೇಕ್ ಸಮ್ ನಾಯ್ಸ್. ಯಾಕೆಂದರೆ ಗೊತ್ತಾಗ್ಬಿಡುತ್ತೆ, ಯೂಶ್ವಲಿ ಫಸ್ಟ್ ಸ್ಟೆಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ಹೇಗಿದೆ ಅಂತ. ಆ್ಯಂಡ್ ಇಡೀ ಟೀಮ್ ಅಂದರೆ ಡಿಪಾರ್ಟ್ಮೆಂಟ್ ಥರ ಕೆಲಸ ಮಾಡಿಲ್ಲ ಅನಿಸುತ್ತೆ, ಒಂದು ಟೀಮಾಗಿ ಕೆಲಸ ಮಾಡಿದ್ದಾರೆ. ಅದು ಬಹಳ ಬ್ಯೂಟಿಫುಲ್ ಒಂದು ಡೆವಲಪ್ಮೆಂಟ್ ನಮ್ಮ ಇಂಡಸ್ಟ್ರಿಲಿ. ಯೂಶ್ವಲಿ ಏನಾಗುತ್ತೆ, ಒಂದು ಬೈಫರ್ಕೇಷನ್ ಇದ್ಬಿಡುತ್ತೆ, ಓಕೆ ಇದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟು, ಇದು ಅವ್ರವ್ರ ಕೆಲಸ ಅವ್ರು ನೋಡ್ತಿದ್ದಾರೆ ಅಂತ. ಬಟ್ ಆ ಟೀಮಾಗಿ ಕೆಲಸ ಮಾಡಿದಾಗಲೇ ಎಷ್ಟು ಬ್ಯೂಟಿಫುಲ್ಲಾಗಿ ಕೆಲಸ ಹೊರಗೆ ಬರೋದು. ಇದೇ ಥರ ಬಹಳಷ್ಟು ಜನಕ್ಕೆ ಎನ್ಕರೇಜ್ಮೆಂಟು ಸಿಗುತ್ತೆ ಈ ಸಿನಿಮಾದಿಂದ. ನಾನು ಕೂಡ ಮೋಟಿವೇಶನ್ ತಗೋತಾ ಇದ್ದೀನಿ. ಈ ಸಿನಿಮಾ ಚೆನ್ನಾಗಾಗಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮ ಆಶೀರ್ವಾದ ಬೇಕು. ಆ್ಯಂಡ್ ರಾಜೇಶ, ಆಲ್ ದ ಬೆಸ್ಟ್. ತುಂಬ ಖುಷಿ ಆಯಿತು. ಆ್ಯಂಡ್ ಕಾಯ್ತಾ ಇದ್ದೀನಿ ಸಿನಿಮಾಗೆ. ಇಡೀ ಟೀಮ್ಗೆ, ಪೀಟರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಮಿತ್ ಅವರು ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ನಮ್ಮ ಪೀಟರ್ಗೆ. ಇಲ್ಲಿ ನೆರೆದಿರೋ ಎಲ್ರಿಗೂ ನಮಸ್ಕಾರ. ನಮಗೂ ಅಷ್ಟೇ ಪೀಟರ್ ಅಂತ ಹೇಳಿದ ಕೂಡಲೇ ಇವ್ರು ಹೇಳಿದಾಗೆ ಫಸ್ಟ್ ರಾಜೇಶ್ ಬರೋದು ತಲೆಗೆ. ಆ್ಯಂಡ್ ಸಾಂಗ್ ಫಸ್ಟ್ ಒಂದು ಲಾಂಚ್ ಆಗಿದೆ, ವೆರಿ ನೈಸ್ ಸ್ಟಾರ್ಟ್. ತುಂಬ ಚೆನ್ನಾಗಿದೆ ಸಾಂಗ್. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ನಮ್ಮನ್ನು ಲೊಕೇಶನ್ಗೆ ಕರ್ಕೊಂಡೋದಾಗ ಅನಿಸುತ್ತೆ ಅವರು ಸರ್ ಹೇಳಿದಾಗೆ. ನಮ್ಮ ಮಲೆನಾಡು, ನಾನು ಅದೇ ಕಡೆಯವನು. ಆ್ಯಂಡ್ ಇವ್ರು ಹೇಳಿದಾಗ ಇಬ್ಬರು ಮುದ್ದಾಗಿ ಕಾಣ್ತಾರೆ. ಸಿನಿಮಾಟೋಗ್ರಫಿ, ಲೊಕೇಶನ್, ಸಾಂಗ್ ಎಲ್ಲ ಚೆನ್ನಾಗಿರೋ ಜೊತೆಗೆ ಕಪಲ್, ಐ ಮೀನ್ ಪೇರ್, ಹೀರೋಯಿನ್ ಯಾರಿದ್ದಾರೆ ಅವರು ಮುದ್ದಾಗಿ ಕಂಡು ಆ ಕೆಮಿಸ್ಟ್ರಿ ಚೆನ್ನಾಗಿದ್ದರೆ ಅದು ವರ್ಕೌಟ್ ಆಗೋದು. ಸೊ ಅದು ನೀಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ಸ್ ಅ ನೈಸ್ ಸ್ಟಾರ್ಟ್. ಅವ್ರು ಹೇಳಿದಾಗೆ ಹೊಸೊಬ್ಬರಿಗೆ ಇದು ಹಿಂದಿನ ಟೇಕ್ ಆಫ್ ಇದೆಯಲ್ಲ ರಿಲೀಸ್ವರೆಗೂ, ಇಟ್ಸ್ ಅ ಬಿಗ್ ಜರ್ನಿ. ಯಾಕೆಂದರೆ ನನಗೆ ಗೊತ್ತಾ ಅನುಭವ, ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ 2 ಇದೆ. ಇಟ್ಸ್ ಬಿನ್ ಟೇಕಿಂಗ್ ಸಮ್ ಮಂತ್ಸ್ ಇವಾಗ. ಸೊ ಅದು ಆ ಪ್ರೊಸೆಸ್ ಇದೆಯಲ್ಲ, ಅದು ಒಂದು ಟಫ್ ಪ್ರಾಸೆಸ್ ಅದು. ಬಟ್ ಒಳ್ಳೆ ಸ್ಟಾರ್ಟ್ ಆಗಿದೆ. ವೆರಿ ನೈಸ್ ಸಾಂಗ್. ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇವ್ರು ಹೇಳಿದಾಗ ಎಲ್ಲ ಲ್ಯಾಂಗ್ವೇಜಿಗೂ ಅದು ಬ್ಲೆಂಡ್ ಆಗ್ತಾಯಿದೆ. ಅವರೆಲ್ಲೊಂದು ಕಡೆ ಮಲಯಾಳಿ ಮಾತಾಡಿದಾಗ ಮಲಯಾಳಿ ಥರ ಕಂಡ್ರಿ ನೀವು ಮಲಯಾಳಿ ಆರ್ಟಿಸ್ಟ್ ಥರ ಇರ್ತೀರಿ. ಸೊ ಆ ಬ್ಲೆಂಡ್ ಆಗೋದಿದೆಯಲ್ಲ, ಆ ಲೊಕೇಶನ್ ಜೊತೆ ಸಿನಿಮಾಟೋಗ್ರಫಿ ಎವ್ರಿಥಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ರಾಜೇಶ್ ನಮ್ಮ ರೈಟ್ ಫ್ರಮ್ ನಾವು ಅಗ್ನಿಸಾಕ್ಷಿ ಮಾಡ್ತಿರ್ಬೇಕಿರೇ ಸೂರ್ಯ ಗೊತ್ತು, ವಿಜಯ್ ಸೂರ್ಯಗೆ ನಾವು ತಮಾಷೆ ಕೂಡ ಮಾಡ್ತಿದ್ವಿ. ಎಲ್ಲೊಂದು ಕಡೆ ನಾನು ಹೀರೋ ಹಾಗೆ ಮಾಡ್ತೀನಿ ಅನ್ನೋ ಹಠ ಒಂದಿತ್ತು. ನಾವು ತುಂಬ ಕಡೆ ತಮಾಷೆ ಮಾಡಿದ್ದೆಲ್ಲ ಇತ್ತು ಆ ಟೈಮಲ್ಲಿ. ಇವ್ರು ಹೀರೋ ಆದರೆ ಮೋಸ್ಟ್ಲಿ ಲೊಕೇಶನ್ ಅವ್ರ ಮನೆ ಹತ್ರನೇ ಹಾಕೋತಾರೆ, ಈ ಥರ ಎಲ್ಲ ಇತ್ತು, ರಿಮೆಂಬರ್. ಸೊ ಒಂದಷ್ಟು ಇತ್ತು ವಿಷಯಗಳು. ಇದ್ರ ಜೊತೆ ಆ ಹಠ ಎಲ್ಲೊಂದು ಕಡೆ ಕ್ಯಾರಿ ಆಗಿದೆ. ಆ್ಯಂಡ್ ಈಸ್ ಡೂಯಿಂಗ್ ಇಟ್. ಇಸ್ ಸೆಕೆಂಡ್ ಸಿನಿಮಾ. ಆಲ್ ದಿ ಬೆಸ್ಟ್ ರಾಜೇಶ್, ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಟು ದ ಹೋಲ್ ಟೀಮ್ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.